ಎಸ್, ಲೆಟ್ಸ್ ಕಂಟಿನ್ಯೂ. ಮುಂದಿನ ಟಾಪಿಕ್ ನೋಡಿ, ರೋಲ್ ಆಫ್ ಎಕ್ಸ್ಟರ್ನಲ್ ಸ್ಟೇಟ್ ಆ್ಯಂಡ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಇನ್ ಕ್ರಿಯೇಟಿಂಗ್ ಚಾಲೆಂಜಸ್ ಟು ಇಂಟರ್ನಲ್ ಸೆಕ್ಯೂರಿಟಿ. ಸ್ಟೇಟ್ ಆ್ಯಂಡ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅನ್ನುವಂಥ ಶಬ್ದ ಬಂದಿದೆ. ಮತ್ತು ಅವರೇನು ಮಾಡ್ತಾ ಇದ್ದಾರೆ? ಇಂಟರ್ನಲ್ ಸೆಕ್ಯೂರಿಟಿಗೆ ಚಾಲೆಂಜ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಒಂದು ಕಲ್ಪನೆ ಮಾಡ್ಕೊಳ್ಳಿ, ಹಾಗಾದರೆ ಹೇಗಿರಬಹುದು ಅಥವಾ ಯಾರಿರಬಹುದು? ಥಿಂಕ್ ಮಾಡ್ತಾ ಇರಿ, ಮುಂದೆ ಅವ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಅದಕ್ಕಿಂತ ಮೊದಲು ಒಂದು ಎಕ್ಸಾಂಪಲ್ ಅಥವಾ ಒಂದು ಘಟನೆಯನ್ನು ನೀವು ನೆನಪು ಮಾಡ್ಕೋಬೇಕು. 26 ನವೆಂಬರ್ 2008 ಮುಂಬೈ ಅಟ್ಯಾಕ್. ಯಾರಾದರೂ ನ್ಯೂಸ್ ಆವಾಗ ನೋಡಿದರೆ ಅಥವಾ ಯಾರಿಗಾದರೂ ನೆನಪಿದ್ರೆ ಚಿತ್ರಣ ಕಣ್ಮುಂದೆ ಬರಬಹುದು. ಟೆರರಿಸ್ಟ್ಗಳು ಸಿ ಮೂಲಕ ಪಾಕಿಸ್ತಾನದಿಂದ ಬಂದು ತುಂಬ ಕಡೆ ಅಟ್ಯಾಕ್ ಮಾಡ್ತಾರೆ. ಅದರಲ್ಲಿ ತಾಜ್ ಹೋಟೆಲ್ ಇರಬಹುದು ಅಥವಾ ಮೇನ್ ಆಗಿರುವಂಥ ಒಂದು ಗಲಭೆ ಅಥವಾ ಒಂದು ಸಂದರ್ಭ ನೆನಪಾಗ್ತಾ ಇರಬಹುದು ಕೆಲವರಿಗೆ. ಸುಮಾರು 160 ಜನ ಪ್ರಾಣವನ್ನು ಕಳ್ಕೊಳ್ತಾರೆ ಆ ಸಂದರ್ಭದಲ್ಲಿ. ಇದನ್ನು ಕೇವಲ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಅಂತ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಏನೋ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಿತ್ತು, ಅಲ್ಲಿ ಎಲ್ಲೋ ಮಿಸ್ಟೇಕ್ ಆಗಿದೆ, ಇಟ್ ಇಸ್ ಜಸ್ಟ್ ಅ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಅಂತ ನಾವು ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಎಕ್ಸ್ಪೋಸ್ಡ್ ಹೌ ಎಕ್ಸ್ಟರ್ನಲ್ ಆ್ಯಕ್ಟರ್ಸ್ ಕ್ಯಾನ್ ಎಕ್ಸ್ಪ್ಲಾಯ್ಟ್ ಡೊಮೆಸ್ಟಿಕ್ ವಲ್ನರಬಿಲಿಟೀಸ್. ಏನು ಹೇಳ್ತಾ ಇದ್ದಾರೆ? ಅವರು ಬಂದಿರೋದು ಎಲ್ಲಿಂದ? ಟೆರರಿಸ್ಟ್ಗಳು ಪಾಕಿಸ್ತಾನದಿಂದ. ಎಕ್ಸ್ಟರ್ನಲ್ ಅವರು ಬಂದು ಡೊಮೆಸ್ಟಿಕ್ ವಲ್ನರಬಿಲಿಟಿ, ನಮ್ಮ ದೇಶದ ಕೆಲವು ವ್ಯವಸ್ಥೆಯ ವೈಫಲ್ಯಗಳನ್ನು, ದುರ್ಬಲತೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಡೊಮೆಸ್ಟಿಕ್ ವಲ್ನರಬಿಲಿಟಿಯನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡಿದ್ದಾರೆ, ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅದಾದಮೇಲೆ ಜಮ್ಮು ಕಾಶ್ಮೀರದಲ್ಲಿ ಕ್ರಾಸ್ ಬಾರ್ಡರ್ ಟೆರರಿಸಮ್ ಅಂತ ಆವಾಗ ಕೇಳ್ತಾ ಇರ್ತೇವೆ. ಪಂಜಾಬಲ್ಲಿ ನಾರ್ಕೋಟಿಕ್ಸ್ ಸ್ಮಗ್ಲಿಂಗ್ ಆಗುತ್ತೆ. ಫೇಕ್ ಇಂಡಿಯನ್ ಕರೆನ್ಸಿ ನೋಟ್ಸ್ಗಳು ಮತ್ತೆ ಹರಿದಾಡ್ತಾ ಇರುತ್ತೆ. ಸೈಬರ್ ಅಟ್ಯಾಕ್ ಆಗುತ್ತೆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ. ಗ್ಲೋಬಲ್ ಆನ್ಲೈನ್ ನೆಟ್ವರ್ಕ್ಗಳ ಮೂಲಕ ರ್ಯಾಡಿಕಲೈಸೇಷನ್ ನಡೀತಾ ಇರುತ್ತೆ. ಡ್ರೋನ್ ಮೂಲಕ ಆರ್ಮ್ಸ್ ಟ್ರಾಫಿಕಿಂಗ್ ಆಗ್ತಾ ಇರುತ್ತೆ. ಸೊ ಇದೆಲ್ಲವನ್ನು ನಾವು ಆವಾಗ ನೋಡ್ತಾನೆ ಇರ್ತೇವೆ. ಸೊ ಆಲ್ ಶೋಸ್ ಒನ್ ರಿಯಾಲಿಟಿ. ಇದೆಲ್ಲ ತೋರಿಸೋದು ಒಂದು ರಿಯಾಲಿಟಿ. ಅಂದರೆ ಏನು ತೋರಿಸ್ತಾ ಇದೆ ಅಂತಂದರೆ, ಮಾಡರ್ನ್ ಇಂಟರ್ನಲ್ ಸೆಕ್ಯೂರಿಟಿ ಥ್ರೆಟ್ಸ್ ಆರ್ ಇನ್ಕ್ರೀಸಿಂಗ್ಲಿ ಶೇಪ್ಡ್ ಬೈ ಆಕ್ಟರ್ಸ್ ಆಪರೇಟಿಂಗ್ ಬಿಯಾಂಡ್ ಬಾರ್ಡರ್ಸ್. ಇತ್ತೀಚಿನ ದಿನಗಳಲ್ಲಿ ಅಥವಾ ಈ ಆಧುನಿಕ ಕಾಲದಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಥ್ರೆಟ್ಸ್, ಇಂಟರ್ನಲ್ ಸೆಕ್ಯೂರಿಟಿ ಅಂತಂದರೆ ಏನು? ದೇಶದ ಒಳಗಡೆ ಆಗ್ತಾ ಇರುವಂಥ ಕೆಲವು ಅಪಾಯಗಳು. ಆದರೆ ನೋಡಿ, ದೇಶದ ಒಳಗಡೆ ಆಗ್ತಾ ಇರುವಂಥ ಈ ಅಪಾಯಗಳಿಗೆ ಕಾರಣ ಯಾರು? ಆಕ್ಟರ್ಸ್ ಆಪರೇಟಿಂಗ್ ಬಿಯಾಂಡ್ ಬಾರ್ಡರ್ಸ್. ನಮ್ಮ ದೇಶದ ಗಡಿಯನ್ನು ಮೀರಿ ಬೇರೆ ದೇಶಗಳಲ್ಲಿ ಕೂತ್ಕೊಂಡು ಅಲ್ಲಿಂದ ಇಲ್ಲಿ ಗಲಭೆಗಳನ್ನು, ಅಪಾಯವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ದುಷ್ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ. ಸೊ ವೈ ಇಸ್ ದಿಸ್ ಹ್ಯಾಪನಿಂಗ್? ಹಾಗಾದರೆ ಯಾಕೀಗಾಗ್ತಾ ಇದೆ? ಏನು ಕಾರಣ? ಮೊದಲನೇದು ಗ್ಲೋಬಲೈಸೇಷನ್ ಅಲ್ವಾ? ನಾವು ಕ್ಲೋಸ್ಡ್ ಎಕಾನಮಿ ಅಲ್ಲ. ಈಗ ಬೇರೆ ಬೇರೆ ದೇಶಗಳ ಜೊತೆ ವ್ಯಾಪಾರ, ವಹಿವಾಟು, ಕೊಡುಕೊಳ್ಳುವಿಕೆಯ ವ್ಯವಹಾರ ಮಾಡ್ತಾನೆ ಇರ್ತೇವೆ. ಟೆಕ್ನಾಲಜಿ ಗಡಿಯನ್ನು ಮೀರಿ ನಮ್ಮನ್ನು ಸಂಪರ್ಕ ಮಾಡುತ್ತೆ. ಡಿಜಿಟಲ್ ಕಮ್ಯುನಿಕೇಷನ್ ಎಲ್ಲ ಕಡೆ ವ್ಯಾಪಕವಾಗಿ ಬಳಸ್ಕೊಳ್ತಾ ಇದ್ದಾರೆ. ಟ್ರಾನ್ಸ್ ನ್ಯಾಷನಲ್ ಕ್ರೈಮ್, ಒಂದೇ ದೇಶದಲ್ಲ, ಟ್ರಾನ್ಸ್ ನ್ಯಾಷನಲ್. ಇಲ್ಲಿ ಯಾವುದೋ ಒಂದು ಕುಕೃತ್ಯವನ್ನು ಮಾಡಿ ಬೇರೆ ದೇಶಕ್ಕೆ ಹೋಗಿ ಇನ್ನೊಂದು ಕುಕೃತ್ಯ ಮಾಡಿ, ಈ ಥರ ಒಂದಾದ ಮೇಲೆ ಒಂದು ದೇಶದಲ್ಲಿ ಯಾವುದ್ಯಾವುದೋ ದುಷ್ಕೃತ್ಯಗಳನ್ನು ಮಾಡೋರು ಇರ್ತಾರೆ. ಮತ್ತು ಹೈಬ್ರಿಡ್ ವಾರ್ಫೇರ್, ಮಿಲಿಟರಿ ಮಾತ್ರ ಅಲ್ಲ. ಈಗ ಮಿಲಿಟರಿ ಅನ್ನೋದು ಒಂದು ಫ್ರಂಟ್ ಅಷ್ಟೇ. ಮಲ್ಟಿ ಫ್ರಂಟ್ ಅಂತಂದರೆ ಈಗ ಮಿಲಿಟರಿ ಆಯಿತು, ಸೈಬರ್ ವಾರ್ಫೇರ್ ಆಯಿತು, ಬಯೋ ವಾರ್ಫೇರು, ಕೆಮಿಕಲ್ ವಾರ್ಫೇರು, ಈ ಥರ ಹಲವಾರು ರೀತಿಯಾದಂತಹ ಯುದ್ಧಗಳು ಹೈಬ್ರಿಡ್ ಆಗಿ ನಡೀತಾ ಇದೆ ಈಗ. ಸೊ ದೀಸ್ ಹ್ಯಾವ್ ಬ್ಲರ್ಡ್ ದ ಲೈನ್ ಬಿಟ್ವೀನ್ ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಆ್ಯಂಡ್ ಇಂಟರ್ನಲ್ ಸೆಕ್ಯೂರಿಟಿ. ನಾವೇನು ಅಂದ್ಕೊಂಡಿದ್ವಿ, ಇಂಟರ್ನಲ್ ಸೆಕ್ಯೂರಿಟಿ ಅಂತಂದರೆ ದೇಶದ ಒಳಗಡೆ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳೋದು, ಯಾವುದೇ ರೀತಿ ಗಲಭೆ ಆಗ್ತಿರೋ ಥರ ನೋಡ್ಕೊಳ್ಳೋದು. ಆದರೆ ಆ್ಯಕ್ಚುಲಿ ಈಗ ಇಂಟರ್ನಲ್ ಸೆಕ್ಯೂರಿಟಿ ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಜೊತೆ ಕನೆಕ್ಟ್ ಆಗ್ತಾ ಇದೆ. ಈ ಟೆರರಿಸ್ಟ್ಗಳು ಅಥವಾ ಕ್ರಾಸ್ ಬಾರ್ಡರ್ ಆಕ್ಟಿವಿಸ್ಟ್ಗಳು, ಟೆರರಿಸಮ್ ಎಲ್ಲ ಹೊರಗಡೆಯಿಂದ ಬರ್ತಾ ಇರೋದು, ಆದರೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇರೋದಲ್ಲಿ ದೇಶದ ಒಳಗಡೆ. ಸೊ ಟುಡೇ ಥ್ರೆಟ್ಸ್ ಡು ನಾಟ್ ರೀಡ್ ಟು ಕ್ರಾಸ್ ದಿ ಬಾರ್ಡರ್ ಫಿಸಿಕಲಿ, ಡು ನಾಟ್ ನೀಡ್ ಟು ಕ್ರಾಸ್ ಬಾರ್ಡರ್ ಫಿಸಿಕಲಿ. ದೇ ಕ್ಯಾನ್ ಎಂಟರ್ ಥ್ರೂ ಐಡಿಯಾಸ್, ನೆಟ್ವರ್ಕ್ಸ್, ಮನಿ ಆರ್ ಸೈಬರ್ ಸ್ಪೇಸ್. ಏನಿದ್ರ ಅರ್ಥ?
ಇವತ್ತು ಯಾವುದೇ ಅಪಾಯ ಇರಬಹುದು, ನಮ್ಮ ದೇಶದ ಗಡಿಯ ಮೂಲಕ ನುಸುಳುಕೊಂಡು ಬಂದು ಆಮೇಲೆ ಒಳಗಡೆ ಬಾಂಬ್ ಹಾಕಿದ್ರು, ಅದು ಮಾತ್ರ ಅಲ್ಲ ಅಲ್ವಾ. ಡು ನಾಟ್ ನೀಡ್ ಟು ಕ್ರಾಸ್ ದಿ ಬಾರ್ಡರ್ ಫಿಸಿಕಲ್ ಆಗಿ ಬಾರ್ಡರ್ ಕ್ರಾಸ್ ಮಾಡಲೇಬೇಕು ಅಂತ ಇಲ್ಲ. ಅವರ ಒಂದು ವಿಚಾರಗಳು ಅಥವಾ ಬೇರೆ ಬೇರೆ ದುರುದ್ದೇಶಗಳು ಅವರ ನೆಟ್ವರ್ಕ್ಗಳ ಮೂಲಕ, ಮನಿಯ ಮೂಲಕ, ಸೈಬರ್ ಸ್ಪೇಸ್ನ ಮೂಲಕ ಎಂಟರ್ ಆಗಬಹುದು. ಅಂಥ ಒಂದು ಕಠಿಣ ವಾತಾವರಣ ಅಥವಾ ಅಂಥ ಒಂದು ದುರ್ಬಲತೆ ಕೆಲವೊಂದು ಸಾರಿ ನಮಗೆ ಕಾಣಿಸ್ತಾ ಇರುತ್ತೆ. ನಮ್ಮ ದೇಶದ ವ್ಯವಸ್ಥೆ ಒಳಗಡೆನೆ ಎಷ್ಟೋ ಸಾರಿ ಇಂಥ ಅಪಾಯಗಳ ಮುನ್ಸೂಚನೆ ಸಿಗ್ತಾ ಇರುತ್ತೆ. ಮತ್ತು ಟ್ರೆಡಿಷ್ನಲ್ ಆಗಿ ನೀವು ನೋಡಿ, ಟ್ರೆಡಿಷ್ನಲ್ ವ್ಯೂ ಏನಿತ್ತು, ಕ್ಲಿಯರ್ ಸಪರೇಷನ್. ಮೊದಲೇನು ಅಂದ್ಕೊಂಡಿದ್ವಿ, ರೋಲ್ಸ್ ಎಲ್ಲ ಕ್ಲಿಯರ್ ಆಗಿ ಡಿವೈಡ್ ಆಗಿತ್ತು. ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಅಂತಂದರೆ ಆರ್ಮ್ಡ್ ಫೋರ್ಸಸ್, ದೇಶಕ್ಕೆ ಯುದ್ಧ ಮಾಡೋದು ಅಂತ ಬಂದ ತಕ್ಷಣ ನಮಗೆ ಆರ್ಮಿ ನೆನಪಾಗುತ್ತೆ, ಬೇರೆ ದೇಶದ ಜೊತೆ ಯಾವುದೋ ಒಂದು ಯುದ್ಧ ನಡೀತಿರೋ ಕಲ್ಪನೆ ಬರುತ್ತೆ. ಇಂಟರ್ನಲ್ ಸೆಕ್ಯೂರಿಟಿ ಅಂತಂದರೆ ಪೊಲೀಸು, ಸಿವಿಲ್ ಅಡ್ಮಿನಿಸ್ಟ್ರೇಷನ್ನು, ಈ ಕಲ್ಪನೆ ಇತ್ತು. ಅಂದರೆ ಫಾರಿನ್ ಇನ್ವೇಷನ್ ಆದರೆ ಆರ್ಮಿ ಹೋಗುತ್ತೆ, ದೇಶದ ಒಳಗಡೆ ರೈಟ್ಸು, ಕಮ್ಯುನಲ್ ವೈಲೆನ್ಸ್ ಆದರೆ ಪೊಲೀಸರು ಇರ್ತಾರೆ ನೋಡ್ಕೊಳ್ಳಿಕ್ಕೆ, ಕ್ರೈಮು, ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಬಂದರೆ ಆಯಾ ಸ್ಟೇಟ್ ಗೌರ್ಮೆಂಟ್ಗಳು ಅದನ್ನು ನಿಭಾಯಿಸುತ್ತೆ ಅಂತ ಒಂದು ಟ್ರೆಡಿಷ್ನಲ್ ವ್ಯೂ ಮೊದಲಿಂದ ನಾವು ನಂಬ್ಕೊಂಡು ಬಂದಿದ್ವಿ. ಆದರೆ ಕಂಟೆಂಪ್ರರಿ ರಿಯಾಲಿಟಿ ಏನು? ಲೈನ್ಸ್ ಆರ್ ಬ್ಲರ್ಡ್ ಅಂತಂದರೆ ಅವೆರಡರ ನಡುವೆ, ಎಕ್ಸ್ಟರ್ನಲ್ಲು ಇಂಟರ್ನಲ್ ಥ್ರೆಟ್ಸ್ಗಳ ನಡುವೆ ಈಗ ಯಾವುದೇ ಲೈನ್ ಕಾಣಿಸ್ತಾ ಇಲ್ಲ, ಬ್ಲರ್ ಆಗ್ತಾ ಇದೆ. ಎರಡರ ನಡುವಿನ ಗೆರೆ ತೆಳುವಾಗ್ತಾ ಇದೆ ಅಂತ ಕನ್ನಡದಲ್ಲಿ ಕೆಲವೊಂದು ಸಾರಿ ಹೇಳ್ತೀವಲ್ವಾ. ಅಂದರೆ ಎಕ್ಸ್ಟರ್ನಲ್ ಥ್ರೆಟ್ಸ್ ಬೇರೆ, ಇಂಟರ್ನಲ್ ಥ್ರೆಟ್ಸ್ ಬೇರೆ ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಪರಸ್ಪರ ಸಂಬಂಧವನ್ನು ಇಟ್ಕೊಂಡಿವೆ. ಸೊ ಟುಡೇ ಅ ಹಾಸ್ಟೈಲ್ ಕಂಟ್ರಿ ಆರ್ ನಾನ್-ಸ್ಟೇಟ್ ಆಕ್ಟರ್ ಕ್ಯಾನ್ ಇನ್ಫ್ಲೂಯೆನ್ಸ್ ಇಂಟರ್ನಲ್ ಸ್ಟೆಬಿಲಿಟಿ ವಿತೌಟ್ ಕನ್ವೆನ್ಷನಲ್ ವಾರ್. ಬೇರೆ ಒಂದು ದೇಶದವರು ಅಫಿಷಿಯಲ್ ಆಗಿ ಯುದ್ಧ ಘೋಷಿಸದೇನೆ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು. ಹೇಗೆ ಮಾಡ್ತಾರೆ ಹಾಗಾದರೆ? ಹೌ ದೇ ಡೂ ಇಟ್? ಅಫಿಷಿಯಲ್ ಆಗಿ ವಾರ್ ಮಾಡೋದಿಲ್ಲ, ಆದರೆ ಟೆರರಿಸ್ಟ್ ಗ್ರೂಪ್ಸ್ಗಳಿಗೆ ಫಂಡ್ ಕೊಡೋದು, ಆರ್ಮ್ಸ್ ಮತ್ತು ಎಕ್ಸ್ಪ್ಲೋಸಿವ್ಗಳನ್ನು ಸ್ಮಗಲ್ ಮಾಡೋದು, ಡಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡೋದು, ಸೈಬರ್ ಅಟ್ಯಾಕ್ ಲಾಂಚ್ ಮಾಡೋದು, ಇನ್ಸರ್ಜೆಂಟ್ ಗ್ರೂಪ್ಸ್ಗಳನ್ನು ಸಪೋರ್ಟ್ ಮಾಡೋದು, ಕ್ರಿಮಿನಲ್ ನೆಟ್ವರ್ಕ್ಗಳನ್ನು ಯೂಸ್ ಮಾಡೋದು, ಕಮ್ಯುನಲ್ ಟೆನ್ಷನ್ ಕ್ರಿಯೇಟ್ ಮಾಡೋದು, ಫೇಕ್ ಕರೆನ್ಸಿ ಇಂಜೆಕ್ಟ್ ಮಾಡೋದು, ಹೀಗೆ ತುಂಬ ವಿಧಾನಗಳನ್ನು ಯೂಸ್ ಮಾಡ್ಕೊಳ್ತಾರೆ. ಜಗತ್ತಿನಲ್ಲಿ ಒಳ್ಳೇದು ಮಾಡಲಿಕ್ಕೆ ಎಷ್ಟು ಅವಕಾಶಗಳಿದೆಯೋ ಕೆಟ್ಟದ್ದು ಮಾಡಲಿಕ್ಕೂ ಅಷ್ಟೇ ಅವಕಾಶಗಳಿದೆ. ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಇಲ್ಲ. ಅವರವರಿಗೆ ಯಾವುದು ಕಾಣಿಸುತ್ತೋ, ಯಾವುದರ ಬಗ್ಗೆ ಆಸೆ ಇರುತ್ತೋ ಅವರು ಅದನ್ನು ಮಾಡ್ತಾ ಹೋಗ್ತಾರೆ. ಸೊ ದಸ್ ಎಕ್ಸ್ಟರ್ನಲ್ ಆ್ಯಕ್ಟರ್ಸ್ ಇನ್ಕ್ರೀಸಿಂಗ್ಲಿ ಇನ್ಫ್ಲೂಯೆನ್ಸ್ ಇಂಟರ್ನಲ್ ಸ್ಟೆಬಿಲಿಟಿ. ಹಾಗಾಗಿ ಆ ಹೊರಗಡೆ ಇರುವಂಥ ಎಕ್ಸ್ಟರ್ನಲ್ ಆ್ಯಕ್ಟರ್ಸ್ಗಳು ಇಂಟರ್ನಲ್ ಸ್ಟೆಬಿಲಿಟಿಯನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾರೆ ಹೈಬ್ರಿಡ್ ವಾರ್ಫೇರ್. ಹೈಬ್ರಿಡ್ ವಾರ್ಫೇರ್ ಅಂತಂದರೆ ನೋಡಿ, ಇಟ್ ಈಸ್ ದ ಯೂಸ್ ಆಫ್ ಮಿಲಿಟರಿ ಆ್ಯಂಡ್ ನಾನ್ ಮಿಲಿಟರಿ ಮೀನ್ಸ್ ಸೈಮಲ್ಟೇನಿಯಸ್ಲಿ ಟು ವೀಕನ್ ಅ ಕಂಟ್ರಿ. ಮಿಲಿಟರಿ ಯೂಸ್ ಮಾಡೋದು, ಅದರ ಜೊತೆ ನಾನ್ ಮಿಲಿಟರಿ, ಉದಾಹರಣೆಗೆ ಟೆರರಿಸಮ್, ಸೈಬರ್ ಅಟ್ಯಾಕ್, ಇನ್ಫಾರ್ಮೇಷನ್ ವಾರ್ಫೇರ್, ಇಕನಾಮಿಕ್ ಕೊಯರ್ಷನ್, ರ್ಯಾಡಿಕಲೈಸೇಷನ್, ಪ್ರಾಕ್ಸಿ ವಾರ್ಫೇರ್, ಇದೆಲ್ಲ ಸಹ ಈಗ ಹೈಬ್ರಿಡ್ ವಾರ್ಫೇರ್ ಅಡಿಯಲ್ಲಿ ಬರುತ್ತೆ. ಇಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆದನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು ಮುಂದೆ. ಈಗ ಹೊಸ ಟೆಕ್ನಾಲಜಿ ಬಂದ ಹಾಗೆ ಇನ್ನೂ ಇದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇಂಟರ್ನಲ್ ಸೆಕ್ಯೂರಿಟಿ ಟುಡೇ ಈಸ್ ನಾಟ್ ಜಸ್ಟ್ ಡೊಮೆಸ್ಟಿಕ್ ಇಶ್ಯೂ, ಇಟ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಎಕ್ಸ್ಟರ್ನಲ್ ಸ್ಟೇಟ್ಸ್ ಆ್ಯಂಡ್ non-state actors using multiple modern tools. India needs whole of nation and whole of government approach to counter these hybrid challenges. ಇಡೀ ದೇಶವನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಇಂಟರ್ನಲ್ ಎಕ್ಸ್ಟರ್ನಲ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗೋದಿಲ್ಲ. ಡೊಮೆಸ್ಟಿಕ್ ಇಶ್ಯೂ ಅಂತ ಇಂಟರ್ನಲ್ ಸೆಕ್ಯೂರಿಟಿಯನ್ನು ಬಿಡಲಿಕ್ಕೆ ಆಗೋದಿಲ್ಲ. ಎಕ್ಸ್ಟರ್ನಲ್ ಸ್ಟೇಟ್ ಮತ್ತು ನಾನ್ ಸ್ಟೇಟ್ ಆ್ಯಕ್ಟರ್ಸ್ಗಳು ತುಂಬ ಮಲ್ಟಿಪಲ್ ಮಾಡರ್ನ್ ಟೂಲ್ಗಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಸಹ ಪ್ರತಿಯಾಗಿ ನಮ್ಮನ್ನು ಇನ್ನಷ್ಟು ಅಡ್ವಾನ್ಸ್ ಲೆವೆಲಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದರೆ ಇಂಟರ್ನಲ್ ಸೆಕ್ಯೂರಿಟಿ ಅಂತಂದರೆ ಏನು? ಒಂದು ಡೆಫಿನೇಷನ್ಗೆ ನಾವು ಬರೋದಾದರೆ ಮುಂದೆ ಸಹ ಇನ್ನೊಂದು ಸಾರಿ ಬರುತ್ತೆ ಇದು, ಆದರೂ ಒಂದು ಸಾರಿ ನೋಡ್ಕೊಳ್ಳಿ. ಇಂಟರ್ನಲ್ ಸೆಕ್ಯೂರಿಟಿ ಅಂತಂದರೆ ಪ್ರೊಟೆಕ್ಷನ್ ಆಫ್ ಎ ನೇಷನ್ ಫ್ರಾಮ್ ಥ್ರೆಟ್ಸ್, ಅಪಾಯಗಳಿಂದ ದೇಶವನ್ನು ರಕ್ಷಿಸೋದು. ಆ ಅಪಾಯ ಎಲ್ಲಿಂದ ಬರಬಹುದು? ಥ್ರೆಟ್ಸ್ ಅರೈಸಿಂಗ್ ವಿತ್ ಇನ್ ಇಟ್ಸ್ ಬಾರ್ಡರ್ಸ್. ಸಾಮಾನ್ಯವಾಗಿ ಈ ಕಲ್ಪನೆ ಇತ್ತು, ನಮ್ಮ ದೇಶದ ಬಾರ್ಡರ್ ಒಳಗಡೆ ಕ್ರಿಯೇಟ್ ಆಗೋದು ಅಥವಾ ಸೃಷ್ಟಿಯಾಗುವಂಥ ಥ್ರೆಟ್ಸ್ಗಳಿಂದ ದೇಶವನ್ನು ರಕ್ಷಿಸೋದು
ದಟ್ ಮೇ ಅಫೆಕ್ಟ್ ಸಾವರಾನಿಟಿ, ಸ್ಟೆಬಿಲಿಟಿ, ಗವರ್ನೆನ್ಸ್, ಪಬ್ಲಿಕ್ ಆರ್ಡರ್ ಆ್ಯಂಡ್ ನ್ಯಾಷನಲ್ ಯೂನಿಟಿ. ಈ ಥ್ರೆಟ್ಸ್ಗಳಿಂದ ದೇಶದ ಸಾರ್ವಭೌಮತೆಗೆ, ಸ್ಥಿರತೆಗೆ, ಆಡಳಿತಕ್ಕೆ, ಜನರ ಸಾಮಾನ್ಯ ಸಾರ್ವಜನಿಕ ವ್ಯವಸ್ಥೆಗೆ ಮತ್ತು ದೇಶದ ಒಂದು ಏಕತೆಗೆ ಧಕ್ಕೆ ಬರ್ತಾ ಇದ್ದರೆ ಅದು ಇಂಟರ್ನಲ್ ಸೆಕ್ಯೂರಿಟಿ ಥ್ರೆಟ್ ಅಂತ ಹೇಳ್ತೇವೆ. ಆ ಥ್ರೆಟ್ಗಳಿಂದ ದೇಶವನ್ನು ರಕ್ಷಿಸೋದಕ್ಕೆ ಇಂಟರ್ನಲ್ ಸೆಕ್ಯೂರಿಟಿ ಅಂತ ಕರಿತೇವೆ. ನ್ಯಾಷನಲ್ ಸೆಕ್ಯೂರಿಟಿಗೂ ಇಂಟರ್ನಲ್ ಸೆಕ್ಯೂರಿಟಿಗೂ ಏನು ಡಿಫ್ರೆನ್ಸು? ನ್ಯಾಷನಲ್ ಸೆಕ್ಯೂರಿಟಿ ಅಂತಂದರೆ ಅದೊಂದು ಬ್ರಾಡ್ ಕಾನ್ಸೆಪ್ಟ್. ಇಡೀ ದೇಶವನ್ನು ಗಮನದಲ್ಲಿಟ್ಕೊಳ್ತಾರೆ. ಸ್ಟೇಟ್ ಪ್ರೊಟೆಕ್ಟ್ ಸ್ಟೇಟ್ ಅಂದರೆ ಎಲ್ಲ ರಾಜ್ಯಗಳನ್ನು ಎಲ್ಲ ಹಂತದಲ್ಲೂ ನೋಡ್ಕೊಳ್ಳೋದು. ಮಿಲಿಟರಿ ಥ್ರೆಟ್ಸ್ಗಳಿರುತ್ತೆ, ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಥ್ರೆಟ್ಸ್ ಎರಡೂ ಇರುತ್ತೆ. ಇಂಟರ್ನಲ್ ಸೆಕ್ಯೂರಿಟಿ ಅಂತಂದರೆ ಇದು ಸಬ್ಸೆಟ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ. ನ್ಯಾಷನಲ್ ಸೆಕ್ಯೂರಿಟಿಯ ಒಂದು ಸಬ್ಸೆಟ್ಟು. ಇದರ ಮುಖ್ಯವಾದ ಕೆಲಸ ಇಂಟರ್ನಲ್ ಸ್ಟೆಬಿಲಿಟಿಯನ್ನು ಪ್ರೊಟೆಕ್ಟ್ ಮಾಡೋದು. ಇದರಲ್ಲಿ ಟೆರರಿಸಮ್, ಇನ್ಸರ್ಜೆನ್ಸಿ, ಕ್ರೈಮು ಇಂತಹ ವಿಚಾರಗಳನ್ನು ನಾವು ಹತ್ತಿಕ್ಕಲಿಕ್ಕೆ ಅಥವಾ ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮೇನ್ಲಿ ಡೊಮೆಸ್ಟಿಕ್ ಥ್ರೆಟ್ಸ್ಗಳು ಇಲ್ಲಿ ನಾವು ನೋಡ್ತಿದ್ದೀವಿ. ಸೊ ಇಂಟರ್ನಲ್ ಸೆಕ್ಯೂರಿಟಿ, ನ್ಯಾಷನಲ್ ಸೆಕ್ಯೂರಿಟಿ ಡಿಫರೆನ್ಸು ಓವರಾಲ್ ಗೊತ್ತಾಗಿರಬಹುದು. ಮತ್ತು ಮೇಲ್ಗಡೆ ಬಂದಿರುವಂಥ ಎರಡು ಪ್ರಮುಖವಾದ ಶಬ್ದಗಳು ಎಕ್ಸ್ಟರ್ನಲ್ ಆ್ಯಕ್ಟರ್ಸ್ ಮತ್ತು ನಾನ್ ಸ್ಟೇಟ್ ಆ್ಯಕ್ಟರ್ಸ್. ಯಾರ್ಯಾರು ಚೆನ್ನಾಗಿ ತಿಳ್ಕೊಳ್ಬೇಕು. ಇದಕ್ಕೆ ತಿಳ್ಕೊಳ್ತಾ ಇದ್ದರೆ ಮುಂದೆ ಅರ್ಥ ಆಗೋದಿಲ್ಲ ಕೆಲವೊಂದು. ಚೆನ್ನಾಗಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಎಕ್ಸ್ಟರ್ನಲ್ ಆ್ಯಕ್ಟರ್ಸ್ ಬಾಹ್ಯ ವ್ಯಕ್ತಿಗಳು, ಸಂಸ್ಥೆಗಳು ಅಂತ ನಾವು ಹೇಳ್ತೇವೆ ಕನ್ನಡದಲ್ಲಿ ಎಷ್ಟೋ ಸಾರಿ. ಸೊ ಎಕ್ಸ್ಟರ್ನಲ್ ಆ್ಯಕ್ಟರ್ಸ್ ಎಂಟಿಟೀಸ್ ಆಪರೇಟಿಂಗ್ ಔಟ್ಸೈಡ್ ಇಂಡಿಯಾಸ್ ಬಾರ್ಡರ್ಸ್ ದಟ್ ಇನ್ಫ್ಲುಯೆನ್ಸ್ ಇಂಟರ್ನಲ್ ಕಂಡೀಷನ್ಸ್. ನೋಡಿ, ಎಕ್ಸ್ಟರ್ನಲ್ ಆ್ಯಕ್ಟರ್ಸ್ ಅಂತಂದರೆ ಎಂಟಿಟೀಸ್ಗಳು ಅಥವಾ ವ್ಯಕ್ತಿ, ಸಂಸ್ಥೆ ಅಂತ ಏನಾದರೂ ಅಂದ್ಕೊಳ್ಬೋದು ನೀವು. ಆದರೆ ನೋಡಿ, ಆಪರೇಟಿಂಗ್ ಔಟ್ಸೈಡ್ ಇಂಡಿಯಾಸ್ ಬಾರ್ಡರ್, ಇವರು ಆಪರೇಟ್ ಮಾಡ್ತಾ ಇರೋದು, ಕೆಲಸ ಮಾಡ್ತಾ ಇರೋದಲ್ಲಿ ಭಾರತದ ಗಡಿಯ ಆಚೆಗ, ಗಡಿಯ ಒಳಗ. ಔಟ್ಸೈಡ್ ಇಂಡಿಯಾಸ್ ಬಾರ್ಡರ್ ದಟ್ ಇನ್ಫ್ಲುಯೆನ್ಸ್ ಇಂಟರ್ನಲ್ ಕಂಡೀಷನ್ಸ್. ಕೆಲಸ ಮಾಡ್ತಾ ಇರೋದು, ಆಪರೇಟ್ ಮಾಡ್ತಾ ಇರೋದು ಗಡಿಯ ಆಚೆಗಾಗಿದ್ರೂ ಇನ್ಫ್ಲುಯೆನ್ಸ್ ಮಾಡ್ತಾ ಇರೋದಲ್ಲಿ ಇಂಟರ್ನಲ್ ಕಂಡೀಷನ್, ಅದರ ಮೇಲೆ, ದೇಶದ ಆಂತರಿಕ ವ್ಯವಸ್ಥೆಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಎಕ್ಸ್ಟರ್ನಲ್ ಆ್ಯಕ್ಟರ್ಸ್ಗೆ ಉದಾಹರಣೆ ನೋಡಿ, ಫಾರಿನ್ ಗೌರ್ಮೆಂಟ್ಸ್, ಬೇರೆ ಬೇರೆ ಪಾಕಿಸ್ತಾನ, ಚೀನಾ, ಈ ಥರ ನೀವು ಹಲವಾರು ದೇಶಗಳ ಗೌರ್ಮೆಂಟ್ಸನ್ನು ಕನ್ಸಿಡರ್ ಮಾಡಬಹುದು. ಅಲ್ಲಿನ ಇಂಟೆಲಿಜೆನ್ಸ್ ಏಜೆನ್ಸಿಗಳು, ಫಾರಿನ್ ಟೆರರಿಸ್ಟ್ ಆರ್ಗನೈಸೇಷನ್ಗಳು, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಸಿಂಡಿಕೇಟ್ಸ್ಗಳು. ಸಿಂಡಿಕೇಟ್ ಅಂತಂದರೆ ಒಂದಕ್ಕೊಂದು ಲಿಂಕ್ ಆಗಿ ದೊಡ್ಡ ಒಂದು ಜಾಲ ಇರುತ್ತೆ ನೋಡಿ. ಇನ್ನು ಫಾರಿನ್ ಸೈಬರ್ ಗ್ರೂಪ್ಸು, ಇವರೆಲ್ಲ ಎಕ್ಸ್ಟರ್ನಲ್ ಆ್ಯಕ್ಟರ್ಸ್. ಇವರಿಗೆ ಸಾಮಾನ್ಯವಾಗಿ ಆ ದೇಶ ಸಹ ಎಷ್ಟೋ ಸಾರಿ ಸಪೋರ್ಟ್ ಮಾಡ್ತಾ ಇರುತ್ತೆ. ಇವರು ಎಲ್ಲಿ ಆಪರೇಟ್ ಮಾಡ್ತಾ ಇದ್ದಾರಲ್ವಾ, ಆ ಆಪರೇಟ್ ಮಾಡ್ತಾ ಇರುವಂಥ ದೇಶ ಸಪೋರ್ಟ್ ಮಾಡ್ತಾ ಇರುತ್ತೆ. ಆಫಿಷಿಯಲ್ ಆಗಿ ಹೇಳದೇ ಇದ್ದರೂ ಗೊತ್ತಾಗುತ್ತೆ. ಇನ್ನು ನಾನ್ ಸ್ಟೇಟ್ ಆ್ಯಕ್ಟರ್ಸ್, ಇವರು ಏನು? ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಆರ್ ಎಂಟಿಟೀಸ್ ದಟ್ ಆಪರೇಟ್ ಇಂಡಿಪೆಂಡೆಂಟ್ಲಿ ಆಫ್ ಗೌರ್ಮೆಂಟ್. ಅಲ್ಲಿನ ಸರ್ಕಾರದಿಂದ ಸಪೋರ್ಟ್ ತೊಗೊಳ್ಬಹುದು, ತೊಗೊಳ್ದೇನೂ ಇರಬಹುದು, ಆದರೆ ಸಾಮಾನ್ಯವಾಗಿ ಇಂಡಿಪೆಂಡೆಂಟ್ ಆಗಿ ಆಪರೇಟ್ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಟೆರರಿಸ್ಟ್ ಆರ್ಗನೈಸೇಷನ್ನು, ಇನ್ಸರ್ಜೆಂಟ್ ಗ್ರೂಪ್ಸ್, ಡ್ರಗ್ಸ್ ಕಾರ್ಟೆಲ್ಸ್, ಮಾದಕ ವ್ಯಸನ ಅದರ ಜಾಲ ಇರುತ್ತೆ ನೋಡಿ, ರಿಲಿಜಿಯಸ್ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಸ್, ಅತಿಯಾಗಿ ಕೋಮುವಾದವನ್ನು ಹರಡುವವರು, ಸೈಬರ್ ಹ್ಯಾಕರ್ ಗ್ರೂಪ್ಸ್ಗಳು, ಪ್ರೈವೇಟ್ ಮಿಲಿಟರಿ ಆರ್ಗನೈಸೇಷನ್ಗಳು. ಸೊ ಇವರೆಲ್ಲ ನಾನ್ ಸ್ಟೇಟ್ ಆ್ಯಕ್ಟರ್ಗಳು. ಎಕ್ಸ್ಟರ್ನಲ್ ಆ್ಯಕ್ಟರ್ಸ್ ಅಥವಾ ಇಲ್ಲಿ ಸ್ಟೇಟ್ ಆ್ಯಕ್ಟರ್ಸ್ ಅಂತ ಸಹ ಕೆಲವೊಂದು ಸಾರಿ ಹೇಳ್ತಾರೆ. ಅಂದರೆ ಗೌರ್ಮೆಂಟ್ ಅಥವಾ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುವಂಥ ಕೆಲವು ಸಂಸ್ಥೆಗಳು, ವ್ಯಕ್ತಿಗಳು ಇಲ್ಲಿ ಬರ್ತಾರೆ. ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಂತಂದರೆ ಸಾಮಾನ್ಯವಾಗಿ ಗೌರ್ಮೆಂಟಿಂದ ಇಂಡಿಪೆಂಡೆಂಟ್ ಆಗಿರುತ್ತೆ, ಗೌರ್ಮೆಂಟನ್ನು ಅವಲಂಬಿಸಿರೋದಿಲ್ಲ. ಗೌರ್ಮೆಂಟ್ ಸಹಾಯ ಕೊಡದೇ ಇರಲಿ, ಇವರು ತಮ್ಮ ಕೆಲಸ ಮುಂದುವರಿಸ್ತಾನೆ ಹೋಗ್ತಾರೆ. ಮೊದಲು ಆ ಸೆಕ್ಯೂರಿಟಿ ಎಕೋಸಿಸ್ಟಮ್ ಫ್ರೇಮ್ವರ್ಕನ್ನು ಅರ್ಥ ಮಾಡಿಕೊಂಡ್ರೆ ಮುಂದೆ ಹೆಲ್ಪ್ ಆಗುತ್ತೆ ನೋಡಿ. ಎಕ್ಸ್ಟರ್ನಲ್ ಸ್ಟೇಟ್ ಆ್ಯಕ್ಟರ್ಸ್ ಇರ್ತಾರೆ. ಅಂದರೆ ಯಾರು ಈಗ ತಾನೇ ನೋಡಿದ್ದು ಫಾರಿನ್ ಸ್ಟೇಟ್ಸ್ಗಳು. ಅವ್ರೇನು ಮಾಡ್ತಾರೆ? ದೇ ಸಪೋರ್ಟ್ ಹೋಸ್ಟೈಲ್ ಆ್ಯಕ್ಟಿವಿಟೀಸ್ ಫಾರ್ ಸ್ಟ್ರಾಟಜಿಕ್ ಗೋಲ್ಸ್. ಎ ಮತ್ತು ಬಿ ಅಂತ ಎರಡು ದೇಶಗಳಿದೆ. ಎ ದೇಶ ಬೆಳೆಯೋದು ಬಿ ದೇಶಕ್ಕೆ ಆಗೋದಿಲ್ಲ. ಆವಾಗ ಬಿ ದೇಶ ಏನು ಮಾಡುತ್ತೆ? ಎ ದೇಶದ ಮೇಲೆ ದಾಳಿ ಮಾಡೋ ರೀತಿ ಕೆಲವು ಟೆರರಿಸ್ಟ್ ಆರ್ಗನೈಸೇಷನ್ಗೆ ಸಪೋರ್ಟ್ ಮಾಡುತ್ತೆ. ಯಾವ ರೀತಿ ಸಪೋರ್ಟ್ ಮಾಡುತ್ತೆ? ಫಂಡಿಂಗ್, ಟ್ರೈನಿಂಗ್, ವೆಪನ್ಸ್. ಅವರಿಗೆ ಬೇಕಾಗಿರೋ ರಿಸೋರ್ಸು
ಐಡಿಯಾಲಜಿಯನ್ನು ಫಿಲ್ ಮಾಡೋದು, ಆರ್ಮ್ಸ್ ಮತ್ತು ಟ್ರೈನಿಂಗನ್ನು ಕೊಡೋದು. ಸೊ ಇಲ್ಲಿ ಇಷ್ಟು ಸಿಕ್ಕಿದ ಮೇಲೆ ಮುಂದೆ ಇದನ್ನು ತೆಗೆದುಕೊಂಡು ಹೋಗೋರು ಯಾರು? ಎಕ್ಸ್ಟರ್ನಲ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್ಗಳು. ದೇ ಕ್ಯಾರಿ ಔಟ್ ಆಪರೇಷನ್ಸ್ ಥ್ರೂ ಪ್ರಾಕ್ಸೀಸ್ ಆ್ಯಂಡ್ ನೆಟ್ವರ್ಕ್ಸ್. ಇವರ ನೆಟ್ವರ್ಕ್ ದೊಡ್ಡದಿರುತ್ತೆ. ಬೇರೆ ದೇಶದಿಂದ ಫಂಡಿಂಗು, ಟ್ರೈನಿಂಗು, ವೆಪನ್ಸ್ ಎಲ್ಲ ಸಿಗದೇ ಇದ್ದರೂ ಇವರದ್ದೇ ಆದಂಥ ದೊಡ್ಡ ಜಾಲದಿಂದ ಇಲ್ಲಿಗಲ್ ಆಗಿ ಸ್ಮಗ್ಲಿಂಗ್ ಮೂಲಕ ಬೇರೆ ದೇಶದ ವ್ಯವಸ್ಥೆಯ ಮೇಲೆ, ಎಕಾನಮಿ ಮೇಲೆ ಹಾರ್ಮ್ ಮಾಡುವಷ್ಟು ದೊಡ್ಡ ಜಾಲವನ್ನು ಇವರು ಹೆಣೆದಿರ್ತಾರೆ. ಇನ್ನು ಡೊಮೆಸ್ಟಿಕ್ ರ್ಯಾಡಿಕಲ್ ಗ್ರೂಪ್ಸ್, ಇವರಿಗೆ ಸಪೋರ್ಟ್ ಮಾಡೋರು ಎಕ್ಸ್ಟರ್ನಲ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್ಗಳಿರ್ತಾರಲ್ವ, ಹೊರಗಡೆ ನಮ್ಮ ದೇಶ ಬಿಟ್ಟು ಯಾವುದೋ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಇದೆ ಬೇರೆ ದೇಶದಲ್ಲಿ, ಅವರು ಇಲ್ಲಿ ಬಂದು ಯಾವುದೋ ಒಂದು ವ್ಯವಸ್ಥೆ ಮೇಲೆ ದಾಳಿ ಮಾಡ್ತಾರೆ ಅಂತಂದರೆ ಇಲ್ಲಿರೋ ಯಾರೋ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಅಲ್ವಾ. ಯಾವುದೇ ಸಪೋರ್ಟ್ ಇಲ್ಲದೆ ಇಲ್ಲಿ ಬಂದು ಏಕಾಏಕಿಯಾಗಿ ದಾಳಿ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸಹ ಅವರಿಗೆ ಇನ್ಫಾರ್ಮೇಷನ್ ಕೊಡೋರಿದ್ದಾರೆ. ಡೊಮೆಸ್ಟಿಕ್ ರ್ಯಾಡಿಕಲ್ ಗ್ರೂಪ್ಸ್ ಅಂತ ಕರಿತೇವೆ. ಲೋಕಲ್ ರ್ಯಾಡಿಕಲೈಸೇಷನ್ ಆ್ಯಂಡ್ ರಿಕ್ರೂಟ್ಮೆಂಟ್ ಕ್ರಿಯೇಟ್ ಸಪೋರ್ಟ್ ಬೇಸ್. ಆ ಹೊರಗಿನ ಎಕ್ಸ್ಟ್ರೀಮಿಸ್ಟ್ಗಳಿಗೆ, ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡುವಂತಹ ಸ್ಥಳೀಯ ವ್ಯಕ್ತಿಗಳು, ಸಂಸ್ಥೆಗಳು. ಡೊಮೆಸ್ಟಿಕ್ ಅಂತಂದರೆ ನಮ್ಮ ದೇಶದ ಒಳಗಡೆ ಇರೋರು, ಎಕ್ಸ್ಟರ್ನಲ್ ಅಂತಂದರೆ ನಮ್ಮ ದೇಶ ಬಿಟ್ಟು ಹೊರಗಡೆ ಇರೋರಿಗೆ ಇಲ್ಲಿರೋರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಪೋರ್ಟ್ ಬೇಸ್ ಇದೆ ಅವರಿಗೆ. ಇದರಿಂದ ಏನಾಗುತ್ತೆ? ಸಪೋರ್ಟ್ ಹೇಗೂ ಸಿಕ್ಕಿದೆ, ವೈಲೆನ್ಸು, ಇನ್ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅಟ್ಯಾಕ್ಸ್ ಆಗುತ್ತೆ, ರಯಟ್ಸ್, ಕ್ರೈಮ್, ಡಿಸ್ರಪ್ಷನ್ ಆಫ್ ಪೀಸ್ ಆ್ಯಂಡ್ ಡೆವಲಪ್ಮೆಂಟ್, ಇದೆಲ್ಲವನ್ನು ಅವರು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಫೈನಲ್ ಆಗಿ ಬರೋದು ಎಲ್ಲಿ? ಇಂಟರ್ನಲ್ ಸೆಕ್ಯೂರಿಟಿ. ಅದಕ್ಕೆ ಚಾಲೆಂಜು ನಮ್ಮ ದೇಶದ ಸಾರ್ವಭೌಮತೆ, ಯುನಿಟಿ, ಗವರ್ನೆನ್ಸು, ಪಬ್ಲಿಕ್ ಆರ್ಡರು ಎಲ್ಲದಕ್ಕೂ ಅಪಾಯ ಎದುರಾಗುತ್ತೆ. ಇದು ಹೇಗೆ ಅದು ನಡೆಯುತ್ತೆ ಅನ್ನುವಂಥ ಒಂದು ಫ್ರೇಮ್ವರ್ಕ್. ಇನ್ನು ಹೇಗೆ ಆ ಒಂದು ಫ್ರೇಮ್ವರ್ಕ್ ಗೊತ್ತಾಯಿತು. ಈಗ ನೇಚರ್ ಹೇಗಿರುತ್ತೆ ಅದರದ್ದು, ನೇಚರ್ ಆಫ್ ದಿ ಥ್ರೆಟ್ ಹೇಗಿರುತ್ತೆ ಅಂತಂದರೆ, ಡೈರೆಕ್ಟಾಗಿನೂ ಅಟ್ಯಾಕ್ ಮಾಡೋದಿಲ್ಲ. ಪ್ರಾಕ್ಸಿ ವಾರ್ಫೇರ್ ಅಂತ ಹೇಳ್ತಾರೆ ಅದಕ್ಕೆ. ಪ್ರಾಕ್ಸಿ ವಾರ್ಫೇರ್ ಅಂತಂದರೆ ಫೈಟಿಂಗ್ ಇಂಡೈರೆಕ್ಟ್ಲಿ ಥ್ರೂ ಲೋಕಲ್ ಗ್ರೂಪ್ಸ್ ರ್ಯಾದರ್ ದೆನ್ ಡೈರೆಕ್ಟ್ ಮಿಲಿಟರಿ ಕನ್ಫ್ರಂಟೇಷನ್. ಮೊದಲೇ ಹೇಳಿದ್ವಲ್ವ, ಇಲ್ಲಿ ಒಂದು ಲೋಕಲ್ ಸಪೋರ್ಟ್ ಬೇಸ್ ಇರುತ್ತೆ, ಇವ್ರ ಮೂಲಕ ಕಾರ್ಯಾಚರಣೆ ನಡೆಸೋದು. ಫೈಟಿಂಗ್ ಇಂಡೈರೆಕ್ಟ್ಲಿ ಥ್ರೂ ಲೋಕಲ್ ಗ್ರೂಪ್ಸ್ ರ್ಯಾದರ್ ದೆನ್ ಡೈರೆಕ್ಟ್ ಮಿಲಿಟರಿ ಕನ್ಫ್ರಂಟೇಷನ್. ಎಕ್ಸಾಂಪಲ್ ಯಾವುದು? ಪಾಕಿಸ್ತಾನ್ ಸಪೋರ್ಟ್ ಟು ಟೆರರಿಸ್ಟ್ ಗ್ರೂಪ್ಸ್ ಟಾರ್ಗೆಟಿಂಗ್ ಇಂಡಿಯಾ. ಪಾಕಿಸ್ತಾನದ ಯಾವುದು ಸರ್ಕಾರ ಅಥವಾ ಅಲ್ಲಿನ ಯಾವುದೋ ಒಂದು ವ್ಯವಸ್ಥೆ ಇಲ್ಲಿ ಅಟ್ಯಾಕ್ ಮಾಡಿ ಅಂತ ಟೆರರಿಸ್ಟ್ಗಳಿಗೆ ಫಂಡ್ ಕೊಟ್ಟು ಕಳಿಸಿರಬಹುದು. ಹೇಗೆ ಎವಲ್ಯೂಷನ್ ಆಗುತ್ತೆ ಈ ಥ್ರೆಟ್ ನೋಡಿ. ಮೊದಲು ಕನ್ವೆನ್ಷನಲ್ ಕಾನ್ಫ್ಲಿಕ್ಟ್ ಅಂದರೆ ಏನಿತ್ತು? ವಾರ್ ಅಂದರೆ ಮಿಲಿಟರಿ, ಎರಡು ದೇಶಗಳ ಮಿಲಿಟರಿ ಪರಸ್ಪರ ಯುದ್ಧವನ್ನು ಮಾಡ್ತಾ ಇತ್ತು. ಪ್ರಾಕ್ಸಿಯಲ್ಲಿ ಹೇಗಿರುತ್ತೆ? ಸ್ಟೇಟ್ ಸಪೋರ್ಟ್ ಮಾಡುತ್ತೆ, ಹೊರಗಡೆ ಇನ್ಯಾವುದೋ ದೇಶ ಸಪೋರ್ಟ್ ಮಾಡ್ತಾ ಇರುತ್ತೆ. ಸಪೋರ್ಟ್ ಮಾಡಿರೋರು ಇನ್ಸರ್ಜೆನ್ಸಿ ಕ್ರಿಯೇಟ್ ಮಾಡ್ತಾರೆ, ಅದ್ರ ಜೊತೆ ಟೆರರಿಸಮನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಇದ್ರ ಜೊತೆ ಈಗ ಹೈಬ್ರಿಡ್ ಕಾನ್ಫ್ಲಿಕ್ಟ್ ಅಂದರೆ ಸೈಬರ್ ಅಟ್ಯಾಕ್, ಡಿಸ್ಇನ್ಫಾರ್ಮೇಷನ್, ಟೆರರಿಸಮ್, ಇಕನಾಮಿಕ್ ವಾರ್ಫೇರ್, ಡ್ರೋನ್ ಇಂಟ್ರೂಷನ್ಸ್, ಮುಂದೆ ಇದಕ್ಕೆ AI ಆ್ಯಡ್ ಆಗುತ್ತೆ, ತುಂಬ ಬೇರೆದು ಮಾಡರ್ನ್ ವೆಪನ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಹೈಬ್ರಿಡ್ ಅಂತಂದರೆ ಮೊದಲೇ ಹೇಳಿದ್ವಿ, ತುಂಬ ಬೇರೆ ರೀತಿಯಲ್ಲಿ ಟೆಕ್ನಾಲಜಿ ಇರಬಹುದು ಅಥವಾ ಯಾವುದೋ ಒಂದು ಲೂಪ್ ಹೋಲ್ಗಳನ್ನು ಯೂಸ್ ಮಾಡ್ಕೊಳ್ಳೋದು, ಆ ರೀತಿ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡೋದು. ಇನ್ನು ಎಕ್ಸ್ಟರ್ನಲ್ ಸ್ಟೇಟ್ ಆ್ಯಕ್ಟರ್ಸ್ಗಳಲ್ಲಿ ಎರಡು ಥರ ಮೇನಾಗಿ, ಒಂದು ಹೋಸ್ಟೈಲ್ ಸ್ಟೇಟ್ಸು, ಇನ್ನೊಂದು ರೈವಲ್ ಇಂಟೆಲಿಜೆನ್ಸ್ ಏಜೆನ್ಸೀಸ್. ಈ ರೀತಿ ಕ್ಯಾಟಗರಿ ಇದೆ. ಹೋಸ್ಟೈಲ್ ಸ್ಟೇಟ್ಸ್ ಅಂತಂದರೆ ಅವ್ರೇನು ಮಾಡ್ತಾರೆ? ಮೇಲ್ಗಡೆ ಹೇಳಿದಾಗೆ ಪ್ರಾಕ್ಸಿ ವಾರ್ಫೇರ್ ಮಾಡೋದು, ಟೆರರ್ ಫಿನಾನ್ಸಿಂಗು, ಇಂಟೆಲಿಜೆನ್ಸ್ ಆಪರೇಷನ್ಸ್ ನಡೆಸ್ಕೊಂಡು ಹೋಗೋದು, ಇನ್ಫಾರ್ಮೇಷನ್ ವಾರ್ಫೇರ್, ಸುಳ್ಳು ಇನ್ಫಾರ್ಮೇಷನ್ನು ಅಥವಾ ಒಂದು ದೇಶದ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಅದಕ್ಕೆ ಯಾವುದೋ ಅಪವಾದವನ್ನು ಸೃಷ್ಟಿ ಮಾಡೋದು, ಇಮೇಜ್ ಹಾಳು ಮಾಡೋದು, ಸಪೋರ್ಟ್ ಟು ಕ್ರಾಸ್ ಬಾರ್ಡರ್ ಟೆರರಿಸಮ್, ಆರ್ಮ್ ಸ್ಮಗ್ಲಿಂಗ್ ನೆಟ್ವರ್ಕ್, ಇದೆಲ್ಲವನ್ನು ಮಾಡುತ್ತೆ ಹಾಸ್ಟೈಲ್ ಸ್ಟೇಟ್ಸ್ಗಳು. ಇನ್ನೊಂದು ರೈವಲ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು. ಇವ್ರ ಕೆಲಸ ಏನು? ಡಿಸ್ಟೆಬಿಲೈಸ್ ಮಾಡೋದು. ಈಗ ನಮ್ಮ ದೇಶದಲ್ಲೇ ಯಾವ್ಯಾವುದೋ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಏಜೆಂಟ್ಗಳಿರ್ಬೋದು. ಅವ್ರ ಕೆಲಸ, ನಾವು ಯಾವುದೋ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಹೊರಟಿರ್ತೇವೆ, ಅಗ್ರಿಮೆಂಟನ್ನು ಹೇಗಾದರೂ ಮಾಡಿ ತಪ್ಪಿಸೋದು, ಅಥವಾ ಇನ್ವೆಸ್ಟರ್ಸ್ ನಮ್ಮ ದೇಶಕ್ಕೆ ಬಂದಿರ್ತಾರೆ, ಅವರಿಗೆ ಒಂದು ಫಿಯರ್ ಕ್ರಿಯೇಟ್ ಮಾಡೋದು, ಸೊ ದಟ್ ಇಂಡಿಯಾ ವೋಂಟ್ ಗ್ರೋ ಇನ್ ದ ಫ್ಯೂಚರ್, ಅಥವಾ ಇಂಡಿಯಾಕ್ಕೆ ಗ್ರೋ ಆಗ್ಲಿಕ್ಕೆ ಆಗಬಾರ್ದು, ಇಟ್ ಶುಡ್ ನಾಟ್ ಗ್ರೋ
ಎಕನಾಮಿಕಲಿ ಅಲ್ವಾ, ಸೋಷಿಯಲಿ, ಕಲ್ಚರಲಿ, ಯಾವುದೇ ಆಸ್ಪೆಕ್ಟ್ ಇರಬಹುದು ಅದು. ಹಾಗಾಗಿ ಡಿಸ್ಟೆಬಿಲೈಸ್ ಮಾಡೋದು, ಸ್ಥಿರತೆಯನ್ನು ಅಡ್ಡಿಪಡಿಸೋದು, ಮತ್ತು ಎಸ್ಪಿಯನೇಜ್ ಕೇಳಿರ್ಬೋದು, ಸ್ಪೈ ಇರ್ತಾರೆ, ಗೂಢಾಚಾರಿಕೆ, ಮತ್ತು ರಿಕ್ರೂಟ್ಮೆಂಟ್ ಆಫ್ ಅಸೆಟ್ಸ್, ನಮ್ಮ ದೇಶದ ಅಸೆಟ್ಗಳು ಅಥವಾ ಹ್ಯೂಮನ್ ರಿಸೋರ್ಸು ಅದನ್ನು ರಿಕ್ರೂಟ್ ಮಾಡ್ಕೊಳ್ಳೋದು, ಇನ್ಫಾರ್ಮೇಷನಲ್ ಥೆಫ್ಟ್, ಏನು ಯೂಸ್ ಮಾಡ್ತಾ ಇದ್ರು, ಕೋವರ್ಟ್ ಆಪರೇಷನ್ಸ್, ರಹಸ್ಯ ಕಾರ್ಯಾಚರಣೆ, ಇನ್ಫ್ಲೂಯೆನ್ಸ್ ಕ್ಯಾಂಪೇನ್ಸ್, ಗೊತ್ತಿಲ್ಲದೇನೆ ಬೇರೆಯವರನ್ನು ಇನ್ಫ್ಲೂಯೆನ್ಸ್ ಮಾಡೋ ಕ್ಯಾಂಪೇನ್ ಕ್ರಿಯೇಟ್ ಮಾಡೋದು, ರಿಕ್ರೂಟ್ಮೆಂಟ್ ನೆಟ್ವರ್ಕ್ಗಳನ್ನು ಬಿಲ್ಡ್ ಮಾಡೋದು. ನಮ್ಗೆ ಗೊತ್ತಾಗೋದಿಲ್ಲ, ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ರೀತಿಯಲ್ಲೇ ನಮ್ಗೆ ಅನಿಸ್ಬಹುದು, ಆ್ಯಕ್ಚುಲಿ ಪಾರ್ಟಿಯ ಹಿಂದೆ ಯಾವುದೋ ಟೆರರಿಸ್ಟ್ ಆರ್ಗನೈಸೇಷನ್ ಕೆಲಸ ಮಾಡ್ತಾ ಇರಬಹುದು. ಸರ್ಕಾರ ಆವಾಗ ಕೆಲವೊಂದು ಪಾರ್ಟಿಗಳನ್ನು ಬ್ಯಾನ್ ಮಾಡ್ತಾ ಇರುತ್ತೆ ನೋಡಿ, ಬೇರೆ UAPA ಅಂತ ಹೆಸರು ಕೊಡ್ತಾರೆ, ಕೆಲವೊಂದಕ್ಕೆ ಆರ್ಗನೈಸೇಷನ್ಗಳನ್ನ ಬ್ಯಾನ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಕೆಲವೊಂದು ರೈವಲ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಸಹ ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇರುತ್ತೆ, ನಮ್ಮ ದೇಶದ್ದು ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಮೇಲ್ಗಡೆ ಇರೋದು ಯಾವುದು, ಎಕ್ಸ್ಟರ್ನಲ್ ಸ್ಟೇಟ್ ಆಕ್ಟರ್ಸ್ಗಳ ಕ್ಯಾಟಗರಿ, ಹೋಸ್ಟೈಲ್ ಸ್ಟೇಟ್ಸ್ ಮತ್ತು ರೈವಲ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು. ಇನ್ನು ನಾನ್ ಸ್ಟೇಟ್ ಆಕ್ಟರ್ಸ್ಗಳಲ್ಲಿ ಯಾರು ಇರ್ತಾರೆ? ನಾನ್ ಸ್ಟೇಟ್ ಅಂತಂದರೆ ಬೇರೆ ದೇಶಗಳ ಸಪೋರ್ಟ್ ತಗೊಳ್ಳದೆ ಇಂಡಿಪೆಂಡೆಂಟಾಗಿ ಕೆಲಸ ಮಾಡೋರು ಅಥವಾ ಈ ರೀತಿ ಕೃತ್ಯಗಳನ್ನು ಮಾಡೋರು. ಒಂದನೇದು ಟೆರರಿಸ್ಟ್ ಆರ್ಗನೈಸೇಷನ್ಗಳು, ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್, ಇಸ್ಲಾಮಿಕ್ ಸ್ಟೇಟ್, ಇದೆಲ್ಲ ಕೇಳಿರ್ತೀರಿ ನೀವು. ಇವ್ರ ಕೆಲಸ ಏನು? ರಿಕ್ರೂಟ್ ಮಾಡ್ಕೊಳ್ಳೋದು, ರ್ಯಾಡಿಕಲೈಸ್ ಮಾಡೋದು, ಟೆರರ್ ಅಟ್ಯಾಕ್ ಮಾಡೋದು, ಟೆರರಿಸ್ಟ್ ಆರ್ಗನೈಸೇಷನ್. ಎರಡನೇದು ಇನ್ಸರ್ಜೆಂಟ್ ಗ್ರೂಪ್ಸ್, ಇವರು ಸಹ ನಾನ್ ಸ್ಟೇಟ್ ಆ್ಯಕ್ಟರ್ಸು. ಸೆಸೇಷನ್, ದೇಶವನ್ನು ಇಬ್ಬಾಗ ಮಾಡಿ ನಮಗೆ ಸಪ್ರೇಟ್ ಲ್ಯಾಂಡ್ ಬೇಕು, ದೇಶದ ಸ್ಥಾನಮಾನ ಬೇಕು ಅಂತ ಹೇಳೋರು. ಆಟೋನಾಮಿ ಬೇಕು, ಪೊಲಿಟಿಕಲ್ ಕಂಟ್ರೋಲ್, ರಾಜಕೀಯವಾಗಿ ನಿಯಂತ್ರಣ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇರ್ತಾರೆ. ನಾರ್ತ್ ಈಸ್ಟ್ ಇನ್ಸರ್ಜೆಂಟ್ ಗ್ರೂಪ್ಸ್ಗಳು, ಜಮ್ಮು ಕಾಶ್ಮೀರದಲ್ಲಿ ಆವಾಗ ಆಗ್ತಾ ಇರುವಂಥ ಮಿಲಿಟೆನ್ಸಿ, ಇದು ಇದಕ್ಕೆ ಎಕ್ಸಾಂಪಲ್ಲು. ಇದ್ರ ಜೊತೆ ಆರ್ಗನೈಸ್ಡ್ ಕ್ರೈಮ್ ನೆಟ್ವರ್ಕ್ಸ್, ಇವರು ಸುವ್ಯವಸ್ಥಿತವಾಗಿ ತಮ್ಮ ಜಾಲವನ್ನು ಹೆಣೆದಿಟ್ಕೊಂಡಿರ್ತಾರೆ. ಆರ್ಗನೈಸ್ಡ್ ಕ್ರೈಮ್, ಉದಾಹರಣೆಗೆ ಡ್ರಗ್ಸ್ ಟ್ರಾಫಿಕಿಂಗು, ಈ ಮಾದಕ ವಸ್ತುಗಳ ಒಂದು ಜಾಲ, ಆರ್ಮ್ಸ್ ಸ್ಮಗ್ಲಿಂಗ್, ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಣೆ, ಮನಿ ಲಾಂಡ್ರಿಂಗ್, ಕಪ್ಪು ಹಣವನ್ನು ವೈಟ್ ಮಾಡಿ ಆಮೇಲೆ ಅದನ್ನು ಅಫಿಷಿಯಲ್ ಆಗಿ ಎಕನಾಮಿಗೆ ಸೇರಿಸಿ, ಈ ರೀತಿ ಮನಿ ಲಾಂಡ್ರಿಂಗ್ ಬಗ್ಗೆ ಮುಂದೆ ನೋಡ್ತೇವೆ. ಆದರೂ ಅದು ಸಹ ಆರ್ಗನೈಸ್ಡ್ ಕ್ರೈಮ್ ನೆಟ್ವರ್ಕ್ ಅಡಿಯಲ್ಲಿ ಬರುತ್ತೆ. ಇನ್ನು ಸೈಬರ್ ಥ್ರೆಟ್ ಗ್ರೂಪ್ಸ್, ಬೇರೆ ದೇಶಗಳ ಸೈಬರ್ ಎಸ್ಪಿಯನೇಜ್ ಮತ್ತು ರ್ಯಾನ್ಸಮ್ವೇರ್ ಅಟ್ಯಾಕ್, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಟ್ಯಾಕ್, ಇದೆಲ್ಲ ಸೈಬರ್ ಥ್ರೆಟ್ ಗ್ರೂಪ್ಸ್ಗಳ ಕೆಲಸ, ಅಟ್ಯಾಕ್ ಮಾಡೋದು. ಮತ್ತು ಎಕೋಸಿಸ್ಟಮ್ಮಿನ ಒಂದು ಕೆಲವೊಂದು ಪ್ರಾಸೆಸ್ಗಳನ್ನ ನೋಡಿ. ಫಾರಿನ್ ಸ್ಟೇಟ್ ಏನು ಮಾಡುತ್ತೆ? ಪೊಲಿಟಿಕಲ್ ಡೈರೆಕ್ಷನ್ ಈ ರೀತಿ ಮಾಡಿ ಫಂಡಿಂಗು, ಸ್ಟ್ರಾಟಜಿಕ್ ಗೋಲ್ಸ್ಗಳನ್ನು ಸೆಟ್ ಮಾಡಿಕೊಡುತ್ತೆ. ಇಂಟೆಲಿಜೆನ್ಸ್ ಏಜೆನ್ಸಿಗಳು ಏನು ಮಾಡುತ್ತೆ? ಪ್ಲ್ಯಾನ್ ಮಾಡಿಕೊಡುತ್ತೆ, ಅವರಿಗೆ ಹೇಗೂ ಮಾಹಿತಿ ಸಿಕ್ಕಿರುತ್ತೆ, ಕೋಆರ್ಡಿನೇಷನ್ನು, ಆಪರೇಷನ್ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಟ್ರೈನಿಂಗ್ ಕೊಡುತ್ತೆ. ಟೆರರ್ ಗ್ರೂಪ್ಗಳು ವೈಲೆನ್ಸು, ಅಟ್ಯಾಕು ಮತ್ತು ಇಂಟಿಮಿಡೇಷನ್ ಮಾಡ್ತಾ ಹೋಗೋದು ಅವ್ರ ಕೆಲಸ. ಇನ್ನು ಕ್ರಿಮಿನಲ್ ನೆಟ್ವರ್ಕ್ಗಳು ಮನಿ, ಆರ್ಮ್, ಲಾಜಿಸ್ಟಿಕ್ಸು, ಸೇಫ್ ರೂಟ್ಗಳನ್ನು ತಿಳಿಸೋದು, ಸಪ್ಲೈ ಮಾಡೋದು, ಇದು ಕ್ರಿಮಿನಲ್ ನೆಟ್ವರ್ಕಿನ ಕೆಲಸ. ಇನ್ನು ಲೋಕಲ್ ರ್ಯಾಡಿಕಲ್ ಎಲಿಮೆಂಟ್ಸು, ಲೋಕಲ್ ಲೆವೆಲಲ್ಲಿ ಸಪೋರ್ಟ್ ಮಾಡೋದು, ಇಲ್ಲಿನ ಗೌರ್ಮೆಂಟಿನ ಸ್ಥಿತಿಗತಿಗಳನ್ನು ತಿಳಿಸೋದು, ಅವರನ್ನು ಎಚ್ಚರಿಸೋದು, ರಿಕ್ರೂಟ್ಮೆಂಟಿಗೆ ಹೆಲ್ಪ್ ಮಾಡೋದು, ರ್ಯಾಡಿಕಲೈಸೇಷನ್ ಅಟ್ ಗ್ರೌಂಡ್ ಲೆವೆಲ್, ಇದೆಲ್ಲ ಮಾಡೋದು ಲೋಕಲ್ ರ್ಯಾಡಿಕಲ್ ಎಲಿಮೆಂಟ್ಸ್. ಇನ್ನು ಇಂಟರ್ನಲ್ ಇನ್ಸ್ಟೆಬಿಲಿಟಿ ಅಂದರೆ ಇದೆಲ್ಲದರಿಂದ ಆಗೋದು, ವೈಲೆನ್ಸ್ ಆಗುತ್ತೆ, ಅನ್ರೆಸ್ಟ್ ಕ್ರಿಯೇಟ್ ಆಗುತ್ತೆ, ಡಿವಿಷನ್ನು, ಇನ್ಸ್ಟೆಬಿಲಿಟಿ, ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಥ್ರೆಟ್ಸ್ ಟುಡೇ ಆರ್ ಮಲ್ಟಿ ಲೇಯರ್ಡ್ ಆ್ಯಂಡ್ ಇಂಟರ್ಕನೆಕ್ಟೆಡ್. ಇತ್ತೀಚಿನ ದಿನಗಳಲ್ಲಿ ಥ್ರೆಟ್ಸ್ ಅಂತಂದರೆ ತುಂಬ ಆಯಾಮಗಳಿರುತ್ತೆ ಮತ್ತು ಇಂಟರ್ಕನೆಕ್ಟ್ ಆಗಿರುತ್ತೆ. ಮತ್ತು ಎಕ್ಸ್ಟರ್ನಲ್ ಆ್ಯಕ್ಟರ್ಸ್ ಯೂಸ್ ನಾನ್ ಮಿಲಿಟರಿ ಮೀನ್ಸ್ ಟು ವೀಕನ್ ಇಂಟರ್ನಲ್ ಸ್ಟೆಬಿಲಿಟಿ. ಮಿಲಿಟರಿ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇಲ್ಲ, ಅದರ ಬದಲು ನಾನ್ ಮಿಲಿಟರಿ ಮೀನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಸ್ಟೇಟ್ ಆ್ಯಂಡ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ವರ್ಕ್ ಇನ್ ನೆಟ್ವರ್ಕ್ಡ್ ಇಕೋಸಿಸ್ಟಮ್. ಆ ಕಡೆ ಸ್ಟೇಟ್ ಆ್ಯಕ್ಟರ್ಸು ಇದ್ದಾರೆ, ಅವ್ರ ಜೊತೆ ನಾನ್ ಸ್ಟೇಟ್ ಆ್ಯಕ್ಟರ್ಸ್ಗಳು ಕೈ ಜೋಡಿಸ್ತಾ ಇದ್ದಾರೆ. ಇಬ್ಬರು ಕೈ ಜೋಡಿಸ್ಕೊಂಡು ಒಂದು ದೇಶದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹಾಗಾಗಿ ಇಂಡಿಯಾ ನೀಡ್ಸ್ ಹೋಲ್ ಆಫ್ ನೇಷನ್ ಅಪ್ರೋಚ್ ಟು ಕೌಂಟರ್ ದೀಸ್ ಥ್ರೆಟ್ಸ್. ನಮಗೆ ಇಡೀ ದೇಶವನ್ನು ಗಮನದಲ್ಲಿಟ್ಕೊಂಡು ರೋಬಸ್ಟ್ ಆಗಿರೋ ಒಂದು ಅಪ್ರೋಚ್ ಅವಶ್ಯಕತೆ ಇದೆ. ಇನ್ನು ನಮ್ಮ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ಮೊದಲು ಬಂದಿರೋದೇ ಇದು ಅಲ್ವಾ? ಏನೇನು ಬರುತ್ತೆ ಅಥವಾ ಯಾವ್ಯಾವ ಸಂಸ್ಥೆಗಳು ಬರುತ್ತೆ ಅಂತ ನೋಡಿದ್ವಿ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಲಸ ಏನು?
ಇಂಟರ್ನಲ್ ಸೆಕ್ಯೂರಿಟಿಯನ್ನು ನೋಡಿಕೊಳ್ಳುವಂಥ ಉಸ್ತುವಾರಿ ಸಚಿವಾಲಯ, ಕೌಂಟರ್ ಟೆರರಿಸಮು, ಬಾರ್ಡರ್ ಮ್ಯಾನೇಜ್ಮೆಂಟು, ಇಂಟರ್ನಲ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಎಲ್ಲ ಇದರ ಫಂಕ್ಷನ್ನು. ಇಂಟೆಲಿಜೆನ್ಸ್ ಬ್ಯೂರೋ ಇದೆ, ಡೊಮೆಸ್ಟಿಕ್ ಇಂಟೆಲಿಜೆನ್ಸ್ ಕಲೆಕ್ಷನ್ ಮಾಡೋದು, ಅಂದರೆ ನಮ್ಮ ದೇಶದ ಒಳಗಡೆ ಈ ಮಾಹಿತಿ ಸಂಗ್ರಹಣೆ, ಗುಪ್ತಚರ ವಿಭಾಗ ಅಂತ ಹೇಳ್ತೀವಲ್ವ ಆ ರೀತಿ. ಅಂದರೆ ಥ್ರೆಟ್ ಅಸೆಸ್ಮೆಂಟು. ಕೌಂಟರ್ ಇಂಟೆಲಿಜೆನ್ಸ್, ಕೌಂಟರ್ ರ್ಯಾಡಿಕಲೈಸೇಷನ್. ಅವರು ರ್ಯಾಡಿಕಲೈಸೇಷನ್ ಮಾಡ್ತಾ ಇದ್ರೆ ನಾವು ಕೌಂಟರ್ ರ್ಯಾಡಿಕಲೈಸೇಷನ್ ಮೂಲಕ ಅದನ್ನು ತಡೆಗಟ್ಟೋದು. ಆದರೆ ಇದರಲ್ಲಿ ಕೋಆರ್ಡಿನೇಷನ್ ಇಶ್ಯೂಸ್ ಇರುತ್ತೆ, ಟೆಕ್ನಾಲಜಿ ಗ್ಯಾಪ್ಸ್ ಎಲ್ಲ ಕಡೆ ಇರೋದೆ. ಇನ್ನು ರಾ ಬಗ್ಗೆ ಕೇಳಿರ್ತೀರಿ. UPSC ಕ್ಲಿಯರ್ ಮಾಡಿ ಆಮೇಲೆ ಸಿವಿಲ್ ಸರ್ವೆಂಟ್ಗಳಾದವರನ್ನು ಕೆಲವೊಂದು ಪ್ರೊಸೆಸ್ಗಳ ಮೂಲಕ ಸೆಲೆಕ್ಟೆಡ್ ಪೀಪಲ್ಗಳನ್ನು ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿಕೊಂಡು ಹೈರ್ ಮಾಡುತ್ತೆ ಅನ್ನುವಂಥ ಮಾಹಿತಿ ಇದೆ, ನೀವು ಕೇಳಿರಬಹುದು. ಆದರೆ ಎಕ್ಸಾಕ್ಟ್ ಪ್ರೊಸೆಸ್ ಹೇಗೆ ಅಂತ ಎಲ್ಲೂ ಹೇಳಿಲ್ಲ, ಅಥವಾ ಹೇಳುತ್ತೆ ಆದರೆ ಎಕ್ಸಾಕ್ಟಾಗಿ ಕೆಲವೊಂದು ಪ್ರೊಸೆಸ್ಗಳನ್ನು ತಿಳಿಸೋದಿಲ್ಲ. ಸೊ IPSಗಳಾದವರಿಗೆ ರಾಕ್ಕೆ ಹೋಗುವ ಆಪರ್ಚುನಿಟಿ ಅಥವಾ ಪ್ರೊಬ್ಯಾಬಿಲಿಟಿ ಇರಬಹುದು. ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ. ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಇದು, ಮತ್ತು ಫಾರಿನ್ ಥ್ರೆಟ್ ಮಾನಿಟರ್ ಮಾಡೋದು, ಸ್ಟ್ರಾಟಜಿಕ್ ಇಂಟೆಲಿಜೆನ್ಸ್ ಇದೆಲ್ಲವನ್ನ ಮಾಡೋದು ಕೆಲಸ. ಇನ್ನು NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಮುಂಬೈ ಅಟ್ಯಾಕ್ ಆದಮೇಲೆ ಎಸ್ಟಾಬ್ಲಿಷ್ ಆಗಿರೋದು. ಟೆರರಿಸಮ್ ಕೇಸ್ಗಳನ್ನು ಇನ್ವೆಸ್ಟಿಗೇಟ್ ಮಾಡುತ್ತೆ. ಟೆರರ್ ಫಿನಾನ್ಸಿಂಗ್, ಈ ಟೆರರಿಸ್ಟ್ಗಳಿಗೆ ಎಲ್ಲಿಂದ ಹಣ ಬರುತ್ತೆ ಆ ಕೇಸ್ಗಳನ್ನು ಹ್ಯಾಂಡಲ್ ಮಾಡೋದು. ಇನ್ನು ಮಲ್ಟಿ ಏಜೆನ್ಸಿ ಸೆಂಟರ್ ಅಂತಂದರೆ, ಈಗ ಹೇಗೂ ಮೊದಲಿಂದ ಇನ್ಫಾರ್ಮೇಷನ್ ಸೈಲೋಸ್ ಅಂತ ನಾವೇನು ಕೇಳ್ತಿದ್ದೀವಿ, ಇನ್ಫಾರ್ಮೇಷನು ಇಂಟೆಲಿಜೆನ್ಸು ಶೇರಿಂಗ್ ಅಷ್ಟು ಚೆನ್ನಾಗಿ ಆಗ್ತಾ ಇರಲಿಲ್ಲ. ಶೇರ್ ಮಾಡ್ಕೊಳ್ಳಿಕ್ಕೆ ಈ ಮಲ್ಟಿ ಏಜೆನ್ಸಿ ಸೆಂಟರ್ ಇದೆ. IB, ಮಿಲಿಟರಿ ಇಂಟೆಲಿಜೆನ್ಸು, NIA, ಸ್ಟೇಟ್ ಏಜೆನ್ಸಿ ಇವೆಲ್ಲರ ನಡುವೆ ಒಂದು ಕೋಆರ್ಡಿನೇಷನ್ ಕ್ರಿಯೇಟ್ ಮಾಡಿ ಇಂಟೆಲಿಜೆನ್ಸ್ ಶೇರ್ ಮಾಡ್ಕೊಳ್ಳಿಕ್ಕೆ ಇರೋದು. ನ್ಯಾಟ್ ಗ್ರಿಡ್ ಇರೋದು ಡೇಟಾಬೇಸ್, ಈ ಇಂಟೆಲಿಜೆನ್ಸ್ ಅನಾಲಿಸಿಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಸಂಚಯ ಅಂತ ಹೇಳ್ತೇವೆ, ಆ ಡೇಟಾಬೇಸ್ ಮ್ಯಾನೇಜ್ ಮಾಡೋದು ನ್ಯಾಟ್ ಗ್ರಿಡ್. ಇನ್ನು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಯಾಕಿರ್ತಾರೆ ಇವರು? ಸ್ಪೆಷಲೈಸ್ಡ್ ಕೌಂಟರ್ ಟೆರರ್ ಫೋರ್ಸ್, ಹೋಸ್ಟೇಜ್ ರೆಸ್ಕ್ಯೂ, ಕೌಂಟರ್ ಹೈಜಾಕ್ ಆಪರೇಷನ್ಸ್ ಇದಕ್ಕೆಲ್ಲ ಇರೋರು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಇನ್ನು CIPFs ಅಂತ ಕೇಳಿರ್ತೀರಿ, CRPF ಬರ್ತಾರೆ, ಕೌಂಟರ್ ಇನ್ಸರ್ಜೆನ್ಸಿ. BSF ಬಾರ್ಡರ್ ಮ್ಯಾನೇಜ್ಮೆಂಟಿಗೆ ಇರೋದು, ITBP ಚೀನಾ ಬಾರ್ಡರ್ ಇರೋದು, SSB ನೇಪಾಲ್ ಭೂತಾನ್ ಬಾರ್ಡರ್, CISF ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿ. ಇದು ಹಿಂದಿನ ಇದರಲ್ಲೂ ನೋಡಿದ್ದೇವೆ, ಬೇಕಿದ್ರೆ ನಾವು ಎಕ್ಸ್ಟ್ರಾ ಡೀಟೇಲ್ಸ್ ನೋಡೋಣ, ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಆನ್ಸರ್ ರೈಟಿಂಗ್ ಮೂಲಕ ಮುಂದೆ ಇದ್ರ ಬಗ್ಗೆ ನೋಡೋಣ. ಇನ್ನು ಕಾನ್ಸ್ಟಿಟ್ಯೂಷನ್ ಮತ್ತು ಲೀಗಲ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಯಾವ ಥರ ಇದೆ? ಆರ್ಟಿಕಲ್ 355 ಏನು ಹೇಳುತ್ತೆ? ಇಟ್ಸ್ ಅ ಡ್ಯೂಟಿ ಆಫ್ ಯೂನಿಯನ್ ಟು ಪ್ರೊಟೆಕ್ಟ್ ಸ್ಟೇಟ್ಸ್. ಕೇಂದ್ರದ ಒಂದು ಡ್ಯೂಟಿ, ಕರ್ತವ್ಯ ಏನು? ಸ್ಟೇಟ್ಸ್ಗಳನ್ನು ಎಕ್ಸ್ಟರ್ನಲ್ ಅಗ್ರೆಷನ್ನಿಂದ, ಇಂಟರ್ನಲ್ ಡಿಸ್ಟರ್ಬೆನ್ಸಿಂದ ಪ್ರೊಟೆಕ್ಟ್ ಮಾಡೋದು. ಸಂವಿಧಾನ ಹೀಗೆ ಹೇಳ್ತಾ ಇದೆ. 352 ಏನು ಹೇಳುತ್ತೆ? ನ್ಯಾಷನಲ್ ಎಮರ್ಜೆನ್ಸಿ ಪ್ರೊವಿಷನ್ಗಳನ್ನು ಕೊಡುತ್ತೆ, ಯಾವಾಗ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು, ಅದರ ಪ್ರೊವಿಷನ್ಗಳೇನು. 7th ಸ್ಕೆಡ್ಯೂಲ್ ಇದೆ, ಇದು ಪಬ್ಲಿಕ್ ಆರ್ಡರ್ ಮತ್ತು ಸ್ಟೇಟ್ ಲಿಸ್ಟು. ಅಂದರೆ ಪಬ್ಲಿಕ್ ಆರ್ಡರ್ ಇರೋದು ಯಾವುದರಲ್ಲಿ? ಸ್ಟೇಟ್ ಲಿಸ್ಟಲ್ಲಿ. ನ್ಯಾಷನಲ್ ಸೆಕ್ಯೂರಿಟಿ ಇರೋದು ಯೂನಿಯನ್ನು. ಹಾಗಾಗಿ ನೋಡಿ, ಇಲ್ಲಿ ಮತ್ತೆ ಅದೇ ವಿಷಯ ಬರುತ್ತೆ, ಕೋಆಪರೇಟಿವ್ ಫೆಡರಲಿಸಮ್, ಕಾಂಪಿಟೇಟಿವ್ ಫೆಡರಲಿಸಮ್. ಕೋಆಪರೇಟಿವ್ ಫೆಡರಲಿಸಮ್ ಅಂತಂದರೆ ಕೇಂದ್ರ ರಾಜ್ಯ, ರಾಜ್ಯ ರಾಜ್ಯಗಳು ಮತ್ತು ಕೇಂದ್ರ, ಸೊ ಇವರ ನಡುವೆ ಸಹಾಯ ಇದ್ದರೆ ಮಾತ್ರ ಇಂಥ ವಿಷಯಗಳನ್ನು ನಿಭಾಯಿಸಲಿಕ್ಕಾಗೋದು. ಕೋಆಪರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಾಯ್ದೆ ಕಾನೂನುಗಳನ್ನು ನೋಡೋದಾದರೆ, UAPA ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟು ಮೊದಲನೇ ಪ್ರೈಮರಿ ಲೆವೆಲಲ್ಲಿ ಆ್ಯಂಟಿ ಟೆರರ್ ಲೆಜಿಸ್ಲೇಷನ್ ಅದಕ್ಕೋಸ್ಕರ ಇರೋದು. NIA ಆ್ಯಕ್ಟು, ಇದು NIAಗೆ ಒಂದು ಲೀಗಲ್ ಬೇಸಿಸನ್ನು ಪ್ರೊವೈಡ್ ಮಾಡುತ್ತೆ. PMLA ಮನಿ ಲಾಂಡ್ರಿಂಗನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇರೋದು. ಮತ್ತು IT ಆ್ಯಕ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಸೈಬರ್ ಸೆಕ್ಯೂರಿಟಿ ಫ್ರೇಮ್ವರ್ಕನ್ನು ಇದು ಕೊಡುತ್ತೆ. ಇದು ನಮ್ಮ ದೇಶದಾಯಿತು. ಇನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ UN ಕೌಂಟರ್ ಟೆರರಿಸಮ್ ಫ್ರೇಮ್ವರ್ಕ್ ಅಂತ ಇದೆ. ಅಂದರೆ UN ಸಹ, ವಿಶ್ವಸಂಸ್ಥೆ ಸಹ ಕೆಲವು ನಾರ್ಮ್ಗಳನ್ನು, ಕನ್ವೆನ್ಷನ್ಗಳನ್ನು ಮಾಡ್ತಾ ಇರುತ್ತೆ, ಮತ್ತು ಕೋಆಪರೇಷನ್ ಮೆಕ್ಯಾನಿಸಮ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇರುತ್ತೆ. ಯಾಕಂತಂದರೆ ಟೆರರಿಸಮನ್ನು ಗ್ಲೋಬಲ್ಲಿ ಅಥವಾ ಜಾಗತಿಕ ಮಟ್ಟದಲ್ಲಿ ಕಾಂಬ್ಯಾಟ್ ಎದುರಿಸಲಿಕ್ಕೆ, ಅದನ್ನು ಹತ್ತಿಕ್ಕಲಿಕ್ಕೆ. ಆದರೆ ಎಷ್ಟೋ ಸಾರಿ ಇದಕ್ಕೆ ಫಂಡಿಂಗ್ನ ಅವಶ್ಯಕತೆ ಇರುತ್ತೆ. US ಮತ್ತು ಕೆಲವೊಂದು ದೇಶಗಳು ಸಪೋರ್ಟ್ ಮಾಡೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ UN ಅನ್ನೋದು ಈಗ ಒಂದು ರೀತಿ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರುತ್ತೆ. ಭಾರತಂಥ ದೇಶಗಳು ಒಂದು ರೀತಿಯಲ್ಲಿ ಗೌರವ ಕೊಟ್ಟರು, ಎಷ್ಟೋ ದೇಶಗಳು UN ಅನ್ನು ಒಂದು ಲೆಜಿಬಲ್ ಇನ್ಸ್ಟಿಟ್ಯೂಷನ್ ಅಂತ ನೋಡ್ತಾ ಇಲ್ಲ.
ಮತ್ತೆ ಸಹ ಮುಂದೆ ಬದಲಾವಣೆ ಆಗ್ಬೋದು, ನೋಡೋಣ. ಇನ್ನು FATF, ಗ್ಲೋಬಲ್ ಆ್ಯಂಟಿ ಮನಿ ಲಾಂಡ್ರಿಂಗ್ ಬಾಡಿ, ಅಂದರೆ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಇಟ್ ಸೆಟ್ ಸ್ಟ್ಯಾಂಡರ್ಡ್ಸ್, ಮಾನಿಟರ್ಸ್ ಕಂಪ್ಲೈನ್ಸ್ ಟು ಕರ್ಬ್ ಟೆರರ್ ಫಿನಾನ್ಸಿಂಗ್. ಟೆರರ್ ಫಿನಾನ್ಸಿಗೆ ಸಂಬಂಧಪಟ್ಟ ಹಾಗೆ ಇದು ಬೇರೆ ಬೇರೆ ಲೀಸ್ಟ್ಗಳನ್ನು ರೆಡಿ ಮಾಡುತ್ತೆ. ನೋಡೋಣ, ಪ್ರಿಲಿಮ್ಸಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಬರುತ್ತೆ. ಇದು ಪ್ರಿಲಿಮ್ಸಲ್ಲಿ IRನಲ್ಲೂ ಬಹಳ ಇಂಪಾರ್ಟೆಂಟು ಅಲ್ಲ, ಇನ್ನೊಂದ್ಸರಿ ನಾವು ನೋಡಲೇಬೇಕು. ಆ್ಯಂಟಿ ಮನಿ ಲಾಂಡ್ರಿಂಗ್ ಅಂದರೆ ಟೆರರಿಸ್ಟ್ಗಳಿಗೆ ಮನಿ ಇದ್ದರೆ ಮಾತ್ರ ಕೆಲಸ ಮಾಡ್ಲಿಕ್ಕೆ ಆಗೋದು, ಅಥವಾ ಅವರ ದುಷ್ಕೃತ್ಯಗಳನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗೋದು. ಅವರಿಗೆ ಮನಿ ಸಿಗದೇ ಇರೋ ಥರ ನಾವು ನೋಡ್ಕೋಬೇಕು. ಅದಕ್ಕೋಸ್ಕರ ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಗ್ಲೋಬಲ್ ಲೆವೆಲಲ್ಲಿ ಇರೋದು. ಇನ್ನು ಕಾಸಸ್ ಆ್ಯಂಡ್ ಡ್ರೈವರ್ಸ್, ಇದರಲ್ಲಿ ಈಗ ತುಂಬ ಸಮಸ್ಯೆಗಳಾಗ್ತಾ ಇದೆ. ಇಷ್ಟೋ ತನಕ ನೋಡಿದ್ವಿ. ಈಗ ಸ್ಟೇಟ್ ಆ್ಯಕ್ಟರ್ಸ್ಗಳಿಂದ, ನಾನ್ ಸ್ಟೇಟ್ ಆ್ಯಕ್ಟರ್ಸ್ಗಳಿಂದ ಸಮಸ್ಯೆಗಳಾಗ್ತಾ ಇದೆ. ಅದಕ್ಕೆ ಕಾರಣ ಮತ್ತು ಯಾವ್ಯಾವ ಶಕ್ತಿ ಹೆಲ್ಪ್ ಮಾಡ್ತಾ ಇದೆ, ಡ್ರೈವರ್ಸ್, ಚಾಲಕ ಶಕ್ತಿಗಳು ಅಂತ ಕರಿತೀವಲ್ವ, ಯಾವ್ಯಾವ ಅಂಶಗಳು ಅಂತ ನೋಡೋದಾದರೆ, ಪೊಲಿಟಿಕಲ್ ಫ್ಯಾಕ್ಟರ್ಸ್ ನೋಡಿ. ಸಪರೇಟಿಸ್ಟ್ ನರೇಟಿವ್ಸ್, ಆಲ್ರೆಡಿ ಸರ್ಕಾರದ ವಿರುದ್ಧ ಕೆಲವು ಭಾವನೆಗಳನ್ನು ಆಲ್ರೆಡಿ ಇಟ್ಕೊಂಡಿದ್ದಾರೆ. ನಾರ್ತ್ ಈಸ್ಟಿಗೆ ಹೋದರೆ ಅಲ್ಲಿರೋ ಕೆಲವೊಂದು ಎಥ್ನಿಕ್ ಗ್ರೂಪ್ಗಳಿಗೆ ಸಪರೇಟ್ ಆಗಬೇಕು ಅಂತ ಆಲ್ರೆಡಿ ಮನಸ್ಸಿನಲ್ಲಿ ಇದೆ. ಅವರಿಗೆ ಇನ್ನಷ್ಟು ಸಪೋರ್ಟ್ ಕೊಡೋದು, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಮಾಡೋದು, ಮತ್ತು ಗವರ್ನೆನ್ಸ್ ಡೆಫಿಸಿಟ್, ಸರ್ಕಾರ ಸರಿಯಾದ ರೀತಿಯಲ್ಲಿ ತನ್ನ ಅಭಿವೃದ್ಧಿ ಕೆಲಸಗಳನ್ನು ನಡೆಸ್ಕೊಂಡು ಹೋಗದೇ ಇದ್ದರೆ ಆವಾಗ ಆ ಒಂದು ಪ್ರದೇಶ ಹಿಂದುಳಿಯುತ್ತೆ. ಅಲ್ಲಿನ ಜನ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾರೆ. ಅವರೇ ಮುಂದೆ ರ್ಯಾಡಿಕಲೈಸೇಷನ್ಗೆ ಒಳಗಾಗಬಹುದು. ಇಕನಾಮಿಕ್ ಫ್ಯಾಕ್ಟರ್ಸಲ್ಲಿ ಪವರ್ಟಿ, ಅಂಡರ್ ಡೆವಲಪ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್, ಈ ಸಮಸ್ಯೆಗಳನ್ನು ಎದುರಿಸ್ತಾ ಇರೋರು ಬಹಳ ಬೇಗ ರ್ಯಾಡಿಕಲೈಸೇಷನ್ ಅಥವಾ ಬೇರೆ ಸಮಸ್ಯೆಗಳ ಕಡೆ, ದೇಶಕ್ಕೆ ಒಂದು ಸಮಸ್ಯೆ ಉಂಟು ಮಾಡೋ ದುಷ್ಕೃತ್ಯಗಳನ್ನು ನಡೆಸೋರು ಇರ್ತಾರಲ್ವ, ಅವರು ಇಕನಾಮಿಕ್ ಫ್ಯಾಕ್ಟರ್ಸ್ಗಳನ್ನು ಹೆಚ್ಚಾಗಿ ಯೂಸ್ ಮಾಡ್ಕೋಬಹುದು. ಸೋಷಿಯಲ್ ಫ್ಯಾಕ್ಟರ್ಸ್ ಏನು, ಆಲ್ರೆಡಿ ಐಡೆಂಟಿಟಿ ಕಾನ್ಫ್ಲಿಕ್ಟ್ ಇರುತ್ತೆ. ಇವರನ್ನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ಜಾತಿ, ಧರ್ಮ ಆಧಾರದ ಮೇಲೆ ಆಲ್ರೆಡಿ ವೈಷಮ್ಯಗಳಿರುತ್ತೆ. ಅದನ್ನು ಹೆಚ್ಚು ಮಾಡೋದು, ಎಥ್ನಿಕ್ ಟೆನ್ಷನ್ಗಳು, ರಿಲಿಜಿಯಸ್ ಪೊಲರೈಸೇಷನ್. ಸೊ ಇದೆಲ್ಲ ಸೋಷಿಯಲ್ ಫ್ಯಾಕ್ಟರ್ಸ್. ಇನ್ನು ಹಿಸ್ಟೋರಿಕಲ್ ಫ್ಯಾಕ್ಟರ್ಸ್, ಪಾರ್ಟಿಷನ್ ಆಗಬೇಕಾದ್ರೆ ಇಂಡಿಯಾ ಪಾಕಿಸ್ತಾನ ಆಲ್ರೆಡಿ ವೈರಿಗಳು ಅಂತಲೇ ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿರೋ ಥರ ಕ್ರಾಸ್ ಬಾರ್ಡರ್ ಎಥ್ನಿಕ್ ಲಿಂಕೇಜಸ್ಸು, ಜಮ್ಮು ಕಾಶ್ಮೀರದಲ್ಲಿ ಕ್ರಾಸ್ ಬಾರ್ಡರ್, ಜಮ್ಮು ಕಾಶ್ಮೀರ ಇರ್ಬೋದು, ಈ ಕಡೆ ಬಾಂಗ್ಲಾದೇಶ, ಇಲ್ಲೂ ಸಹ ಒಂದು ಸಮಸ್ಯೆ ಇದೆ. ಹಿಸ್ಟೋರಿಕಲ್ ಇನ್ಸರ್ಜೆನ್ಸಿ, ಮೊದಲು ಕೆಲವೊಂದು ದೋಷಗಳು, ತಪ್ಪುಗಳು ಆಗಿರುತ್ತೆ, ಅದು ಇನ್ನೂ ಹಾಗೆ ಆಗ್ತಾ ಇದೆ ಅಂತ ನಂಬಿಕೊಂಡು ಸರ್ಕಾರದ ವಿರುದ್ಧ ದಂಗೆಯನ್ನು ಹೇಳ್ತಾ ಇರ್ತಾರೆ. ಗೌರ್ಮೆಂಟಿಂದು ಸಹ ತುಂಬ ತಪ್ಪುಗಳಿರುತ್ತೆ. ಏನು, ವೀಕ್ ಗವರ್ನೆನ್ಸ್, ಅವಾಗ ಅಲ್ಲಿನ ಜನರಿಗೆ ಒಂದು ಪ್ರತ್ಯೇಕತೆ ಅಥವಾ ಒಂಟಿತನ ಕಾಡುತ್ತೆ, ಏಲಿಯನೇಷನ್. ಅದನ್ನೇ ರಿಕ್ರೂಟ್ಮೆಂಟ್ ಆಪರ್ಚುನಿಟಿಯಾಗಿ ಬಳಸ್ಕೊಳ್ತಾರೆ. ಮುಂದೆ ಅದು ವೈಲೆನ್ಸಿಗೆ ಕಾರಣ ಆಗುತ್ತೆ. ಸೊ ಎಕ್ಸ್ಟರ್ನಲ್ ಆ್ಯಕ್ಟರ್ಸ್ ಎಕ್ಸ್ಪ್ಲಾಯ್ಟ್ ಲೋಕಲ್ ಗ್ರಿವ್ಯಾನ್ಸಸ್, ಸ್ಥಳೀಯ ಮಟ್ಟದಲ್ಲಿ ಏನೇನು ಸಮಸ್ಯೆ ಇದೆಯೋ, ಕುಂದುಕೊರತೆ ಇದೆಯೋ, ಅದನ್ನೇ ಒಂದು ಅಸ್ತ್ರವನ್ನಾಗಿ ಎಕ್ಸ್ಟರ್ನಲ್ ಆ್ಯಕ್ಟರ್ಸ್ಗಳು ಉಪಯೋಗಿಸ್ಕೊಳ್ತಾರೆ. ಇದ್ರ ಜೊತೆ ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್, ಈಗಿನ ಕಾಲದಲ್ಲಿರುವಂಥ ಮಾಡರ್ನ್ ಟೆಕ್ನಾಲಜಿಯಿಂದ ಎನ್ಕ್ರಿಪ್ಟೆಡ್ ಕಮ್ಯುನಿಕೇಷನ್ಸ್, ಕ್ರಿಪ್ಟೋ ಕರೆನ್ಸಿ ಟ್ರಾನ್ಸ್ಫರ್, ಡ್ರೋನ್ ಡೆಲಿವರಿ ಸಿಸ್ಟಮ್, ಸೋಷಿಯಲ್ ಮೀಡಿಯಾ ರ್ಯಾಡಿಕಲೈಸೇಷನ್, ಇದೆಲ್ಲ ಕೆಲವೊಂದು ಸರಿ ಕೇಳಿದಾಗ ನಿಮ್ಗೆ ಕುತೂಹಲ ಬರೋದಿಲ್ವಾ? ನೀವೇ ಯಾವತ್ತು ಸರ್ಚ್ ಮಾಡಿದರೆ ನನಗೆ ಗೊತ್ತಿಲ್ಲ. ಕ್ರಿಪ್ಟೋ ಕರೆನ್ಸಿ ಟ್ರಾನ್ಸ್ಫರ್ ಅಂತ ಇರುತ್ತೆ. ಹೇಗೆ ಹಾಗೆ ಮಾಡ್ತಾರೆ ನೋಡಿ, ಸರ್ಚ್ ಮಾಡಿ ನೋಡಿ. ಅಂದರೆ ನಾನು ಹೇಳೋದು ಒಂದು ಕ್ಯೂರಿಯಾಸಿಟಿ ಇದ್ದರೆ ಒಳ್ಳೆಯದು ಅಂತ. ಮುಂದೆ ಯಾವುದೇ ವಿಷಯವನ್ನು ಸ್ಟಡಿ ಮಾಡಿ ಕ್ರಿಪ್ಟೋ ಕರೆನ್ಸಿ ಟ್ರಾನ್ಸ್ಫರ್ ಮಾಡ್ತಾರೆ, ಹೇಗೆ ಅದು ಗೊತ್ತಾಗೋದಿಲ್ಲ? ಹಾಗಾದರೆ ಮೊದಲೇ ಓದಿದರೆ, ಸೈನ್ಸಲ್ಲಿ ಓದಿದರೆ ಗೊತ್ತಿರುತ್ತೆ. ಆದರೆ ಹೊಸದಾಗಿ ಕೇಳ್ತಾ ಇರೋರಿಗೆ ಕ್ರಿಪ್ಟೋ ಕರೆನ್ಸಿ ಯಾಕೆ ಅನಾನಿಮಸ್ ಆಗಿ ಟ್ರಾನ್ಸ್ಫರ್ ಮಾಡಲಿಕ್ಕಾಗುತ್ತೆ? ಟ್ರಾನ್ಸ್ಫರ್ ಮಾಡಲಿಕ್ಕಾಗುತ್ತೆ ಅಂತಂದರೆ, ಅನಾನಿಮಿಟಿ ಇದೆ ಅಂತಂದರೆ ನಿಜವಾಗ್ಲೂ ಟ್ರಾನ್ಸ್ಫರ್ ಮಾಡಿದವನಿಗೆ ಹಾಗಾದರೆ ಅದರಿಂದ ಲಾಭ ಇದೆಯಾ? ನೀವು ಮತ್ತೊಬ್ಬರಿಗೆ ಹಣ ಕಳಿಸ್ತೀರಿ, ಓಕೆನಾ? 10 ರೂಪಾಯಿ ಇನ್ನೊಬ್ರಿಗೆ ಕೊಡ್ತೀರಿ, 10 ಇಟ್ಕೊಳ್ಳಿ, 1000 ಎಷ್ಟು ಬೇಕಾದರೂ ಇಟ್ಕೊಳ್ಳಿ, ₹1,00,000 ಇಟ್ಕೊಳ್ಳಿ, ಇನ್ನೊಬ್ರಿಗೆ ಹಣ ಕಳಿಸ್ತೀರಿ. ಕಳಿಸಿರೋದು ಅನಾನಿಮಸ್ ಆಗಿ, ಅಂದರೆ ಬೇರೆಯವ್ರು ನೋಡಿದರೆ ಅದು ಯಾರು ಕಳಿಸಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಅವಾಗ ನಿಮ್ಗೆ ಹೇಗೆ ಗೊತ್ತಿರುತ್ತೆ? ಅಥವಾ ಅವ್ರ ಹತ್ರ ಹೇಗೆ ದಾಖಲೆ ಇರುತ್ತೆ? ಹೀಗಿದೆಯಾ ಅದು ಕ್ರಿಪ್ಟೋ ಕರೆನ್ಸಿ? ಹೀಗೆ ವರ್ಕ್ ಆಗುತ್ತಾ? ಏನು ಅನಾನಿಮಿಟಿ ಅಂತಂದರೆ? ಯಾಕೆ ಅದನ್ನು ಯೂಸ್ ಮಾಡ್ತಾರೆ ಟೆರರಿಸ್ಟ್ಗಳು? ಯೂಸ್ ಮಾಡಿದ್ರು ಅದರಲ್ಲಿ ಏನು ಉಪಯೋಗ, ಏನು ಅದರದ್ದು ನಮಗೆ ಯಾಕೆ ತೊಂದರೆ ಆಗ್ತಾ ಇದೆ ಅದನ್ನು ಅವ್ರು ಯೂಸ್ ಮಾಡೋದ್ರಿಂದ? ಕ್ಯೂರಿಯಾಸಿಟಿ ಯಾವತ್ತಾದರೂ ಬಂದಿದೆಯಾ? ಬಂದರೆ ಸರ್ಚ್ ಮಾಡಿ. ನೆಕ್ಸ್ಟು ಡ್ರೋನ್ ಡೆಲಿವರಿ ಸಿಸ್ಟಮ್, ಸೋಷಿಯಲ್ ಮೀಡಿಯಾ ರ್ಯಾಡಿಕಲೈಸೇಷನ್, ಇಷ್ಟೆಲ್ಲ ಆಗ್ತಾ ಇರುತ್ತೆ ಅಲ್ವಾ? ಇದು ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್ಗಳು. ಇನ್ನು ಜಿಯೋ ಪೊಲಿಟಿಕಲ್ ಡ್ರೈವರ್ಸ್, ಅಂದರೆ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾರ್ಡರ್ ಡಿಸ್ಪ್ಯೂಟ್ಗಳು ಮೊದಲಿಂದ ಇದೆ. ರೀಜ್ನಲ್ ಇನ್ಸ್ಟಾಬಿಲಿಟಿಯನ್ನು ಇನ್ನೊಂದು ದೇಶದವರು ಯೂಸ್ ಮಾಡ್ಕೋಬಹುದು. ಸ್ಟ್ರಾಟಜಿಕ್ ಆಗಿ ಕಾಂಪಿಟೇಷನ್ ಇರುತ್ತೆ. ಇನ್ನೊಂದು ದೇಶ ಬೆಳಿಬಾರ್ದು, ಮುಂದುವರಿಬಾರ್ದು ಅಂತ ಅದಕ್ಕೆ ಬೆಳೆಯದೆ ಅಥವಾ ಅದನ್ನು ಹಿಂದೆ ಉಳಿಯೋ ಥರ ಏನಾದರೂ ಮಾಡಲಿಕ್ಕೆ ಅದನ್ನು ನಾವು ಹತ್ತಿಕ್ಕಬೇಕು ಅಂತ ಅವ್ರು ಕಾಯ್ತಾ ಇರ್ತಾರೆ. ಆ ಕಾಂಪಿಟೇಷನಿಂದ ಕೆಲವು ದುಷ್ಕೃತ್ಯಗಳಿಗೆ ಅವರು ಕೈ ಹಾಕ್ಬೋದು. ಇನ್ನು ಸೆಕ್ಯೂರಿಟಿ ಚಾಲೆಂಜ್ ಮತ್ತು ಗ್ರೌಂಡ್ ರಿಯಾಲಿಟಿ ನೋಡಿ. ಇಷ್ಟೆಲ್ಲ ಮೇಲ್ಗಡೆಯ ಸಮಸ್ಯೆ ಮೊದಲಿಂದ ಇದೆ. ಇದ್ರ ಜೊತೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಇಂಟೆಲಿಜೆನ್ಸ್ ಚಾಲೆಂಜಸ್ಸು. ಮೊದಲೇ ಹೇಳಿದಾಗೆ ಇನ್ಫಾರ್ಮೇಷನ್ ತುಂಬ ಇದೆ, ಓವರ್ಲೋಡ್ ಆಗಿಬಿಟ್ಟಿದೆ, ಮಲ್ಟಿಪಲ್ ಏಜೆನ್ಸಿ ಇದೆ, ರಿಯಲ್ ಟೈಮ್ ಅನಾಲಿಸಿಸ್ ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ. ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟೊಂದು ಜನಸಂಖ್ಯೆ ಇರಬೇಕಾದ್ರೆ, ಭೌಗೋಳಿಕ ವೈವಿಧ್ಯತೆ ಇರಬೇಕಾದ್ರೆ ರಿಯಲ್ ಟೈಮಲ್ಲಿ ಅನಾಲಿಸಿಸ್ ಮಾಡೋದು ಕಷ್ಟ. ಬಾರ್ಡರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ನಮ್ಮ ದೇಶದ ನಕಾಶೆ ನೆನಪು ಮಾಡ್ಕೊಳ್ಳಿ, ಮ್ಯಾಪನ್ನು. ಪೂರ್ವ ಪಶ್ಚಿಮ ವೆಸ್ಟರ್ನ್ ಬಾರ್ಡರ್, ಅಲ್ಲಿಂದ ಟೆರರ್ ಇನ್ಫಿಲ್ಟ್ರೇಷನ್ ನುಸುಳ್ತಾ ಇರ್ತಾರೆ, ನಾರ್ಕೋಟಿಕ್ ಸ್ಮಗ್ಲಿಂಗ್ ಆಗ್ತಾ ಇರುತ್ತೆ. ಇನ್ನು ಈ ಕಡೆ ಈಸ್ಟರ್ನ್ ಬಾರ್ಡರಿಂದ ಇಲ್ಲಿಗಲ್ ಮೈಗ್ರೇಷನ್ ಆಗ್ತಾ ಇರುತ್ತೆ, ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇರುತ್ತೆ. ಕೆಳಗಡೆ ಮ್ಯಾರಿಟೈಮ್ ಡೊಮೇನ್ ಇದೆ, ಅಲ್ಲಿ ಕೋಸ್ಟಲ್ ವಲ್ನರಬಿಲಿಟಿ, ಇದು ಅಲ್ಲಿರುವಂಥ ಸಮಸ್ಯೆ ಬಾರ್ಡರಲ್ಲಿ. ಟೆಕ್ನಾಲಜಿ ಚಾಲೆಂಜ್ ಮೊದಲೇ ಗೊತ್ತಿದೆ ನಿಮಗೆ. AI ಜನರೇಟೆಡ್ ಪ್ರೊಪಗೆಂಡಾ, ಡೀಪ್ ಫೇಕ್ಸು, ಆಟೋನಾಮಸ್ ಡ್ರೋನ್ಸ್ ಎಲ್ಲ ಈಗ ಹೆಚ್ಚು ಅಪಾಯವನ್ನು ತಂದುಡ್ತಾ ಇವೆ. ಇನ್ನು ಹ್ಯೂಮನ್ ರೈಟ್ಸ್ ಕನ್ಸರ್ನ್ ಅಲ್ವಾ. ಸೆಕ್ಯೂರಿಟಿ ಆಪರೇಷನ್ಸ್ ಮೇ ಕ್ರಿಯೇಟ್ ಕನ್ಸರ್ನ್ಸ್ ರಿಗಾರ್ಡಿಂಗ್ ಎಕ್ಸೆಸಿವ್ ಫೋರ್ಸ್. ತುಂಬ ಈ ರೀತಿ ಭದ್ರತಾ ಕಾರ್ಯಾಚರಣೆಗಳನ್ನು ನಡೆಸ್ತಾ ಇದ್ದರೆ ಸಾಮಾನ್ಯ ಜನರಿಗೆ ಅವರ ಲಿಬರ್ಟಿ ಕಿತ್ಕೊಂಡು ಹಾಗೆ ಅನಿಸ್ಬಹುದು, ಡ್ಯೂ ಪ್ರೊಸೆಸ್ ಇರಬಹುದು, ಅಥವಾ ಅತಿಯಾದ ಒಂದು ಒತ್ತಡ ಹೇರ್ತಾ ಇದ್ದಾರೆ ಅಂತ ಅನಿಸ್ಬೋದು. ಹಾಗಾಗಿ ಬ್ಯಾಲೆನ್ಸಿಂಗ್ ಸೆಕ್ಯೂರಿಟಿ ಆ್ಯಂಡ್ ರೈಟ್ಸ್ ರಿಮೇನ್ ಕ್ರೂಷಿಯಲ್. ಇವತ್ತು ಅಥವಾ ಹಿಂದಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಹಾಗೆ ಅಲ್ವಾ, ನಾವು ಲಿಬರ್ಟಿ ವರ್ಸಸ್ ಸೆಕ್ಯೂರಿಟಿ ಆ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್. ಇದ್ರ ಜೊತೆ ಫೆಡರಲ್ ಚಾಲೆಂಜಸ್. ಇಂಟರ್ನಲ್ ಸೆಕ್ಯೂರಿಟಿಗೆ ಯೂನಿಯನ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು. ಕೋಆರ್ಡಿನೇಷನ್ ಇಲ್ಲ ಅಂತಂದರೆ ರೆಸ್ಪಾನ್ಸ್ ವೀಕ್ ಆಗಿಬಿಡುತ್ತೆ. ಈ ಕೋಆರ್ಡಿನೇಷನ್ ಇಲ್ಲದೆ ಇರೋದನ್ನೇ ಬೇರೆಯವರು ಎಕ್ಸ್ಟರ್ನಲ್ ಸ್ಟೇಟ್ ಮತ್ತು ನಾನ್ ಸ್ಟೇಟ್ ಆ್ಯಕ್ಟರ್ಸ್ಗಳು ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ದ ಇಂಟಿಗ್ರೇಟೆಡ್ ಅಪ್ರೋಚ್ ಇಸ್ ಎಸೆನ್ಷಿಯಲ್ ಫಾರ್ ಎಫೆಕ್ಟಿವ್ ಇಂಟರ್ನಲ್ ಸೆಕ್ಯೂರಿಟಿ. ಅಂದರೆ ಏನು, ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಗಳು ಬೇಕು, ಎಫೆಕ್ಟಿವ್ ಕೋಆರ್ಡಿನೇಷನ್ ಇರಬೇಕು, ಟೆಕ್ನಾಲಜಿನ ಇಂಟಿಗ್ರೇಟ್ ಮಾಡ್ಕೋಬೇಕು, ಪೀಪಲ್ ಸೆಂಟ್ರಿಕ್ ಗವರ್ನೆನ್ಸ್ ಬೇಕು, ಇಂಟರ್ನ್ಯಾಷನಲ್ ಕೋಆಪರೇಷನ್ ಬೇಕು. ಇದೆಲ್ಲ ಇದ್ದಾಗ ಮಾತ್ರ ಇಂಟರ್ನಲ್ ಸೆಕ್ಯೂರಿಟಿ ಚೆನ್ನಾಗಿ ನಡೀತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.